ನಾಡಗೀತೆಯನ್ನು ವಾಚಿಸುವುದೇ ತಮ್ಮಲ್ಲಿ ವಿನಂತಿ. ನಾಡಗೀತೆ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡೇಶ್ವರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ. ತೈಲಕ ಹೊಯ್ಸಳ ನಾಳಿದ ನಾಡೆ, ಡಂಕಣ ಜಗಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಉದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ನಾಡಗೀತೆ ಹಾಗೂ ಆಗಮಿಸಿದ ಎಲ್ರಿಗೂ ಶುಭ ಮಧ್ಯಾಹ್ನ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಹಾಗೂ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ಉತ್ತರ ವಲಯ ಇದರ ಜಂಟಿ ಆಶ್ರಯದಲ್ಲಿ ನಡೆಯುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜನ್ಮದಿನ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟ 2025 ಇದರ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವ ಕ್ರೀಡಾಕೂಟದ ಉದ್ಘಾಟಕರಾದ ಶ್ರೀ ಮನೋಜ್ ಕೋಡಿಕಲ್, ಮಹಾಪೌರರು, ಮಂಗಳೂರು ಮಹಾನಗರ ಪಾಲಿಕೆ. ನಮ್ಮ ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸಿದ ಮಂಗಳೂರು ಉತ್ತರ ವಲಯದ ಎಲ್ಲ ಕ್ರೀಡಾಪಟುಗಳಿಗೆ ಕ್ರೀಡಾ ಸಮವಸ್ತ್ರವನ್ನು ನೀಡಿ ನಮಗೆ ಸಹಕಾರ ನೀಡಿದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಜಿಲ್ಲಾ ಅಧ್ಯಕ್ಷರು ಶಾಲನ್ನ ಹಾಕಿ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಕ್ರೀಡಾಕೂಟದ ಅಧ್ಯಕ್ಷರಾದ ಶ್ರೀಮತಿ ಲಿಲ್ಲಿ ಪಾಯಸ್, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ. ಈ ಒಂದು ಕ್ರೀಡಾಕೂಟದ ಸಂಘಟನೆಗೆ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರಿಗೂ ಕೂಡ ಶಾಲನ್ನ ನೀಡಿ ವಿದ್ಯಾಲತಾ ಮೇಡಮ್. ಅದೇ ರೀತಿ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸುರತ್ಕಲ್ ವಾರ್ಡ್ನ ಕಾರ್ಪೊರೇಟ್ ಆದಂತಹ ಕುಮಾರಿ ಶ್ವೇತಾ ಪೂಜಾರಿ ನಮ್ಮೊಂದಿಗಿದ್ದಾರೆ. ಇವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಜಿಲ್ಲಾ ಸಂಘದ ಅಧ್ಯಕ್ಷರು ಎಲ್ಲರಿಗೂ ಶಾಲನ್ನ ನೀಡಿ ಅವರನ್ನು ಸ್ವಾಗತಿಸಿಕೊಳ್ಳಲಿಕ್ಕಿದ್ದಾರೆ. ಎಲ್ಲ ಅತಿಥಿಗಳಿಗೆ ಜಿಲ್ಲಾ ಸಂಘದ ಅಧ್ಯಕ್ಷರಾದಂಥ ಲಿಲ್ಲಿ ಪಾಯ್ಸ್ ಇವರು. ಶ್ರೀ ಗೋವಿಂದ ಮಡಿವಾಳ್, ಜಿಲ್ಲಾ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಮಂಗಳೂರು. ಇವರು KDP ಮೀಟಿಂಗ್ ಇರುವ ಕಾರಣ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೇಮ್ಸ್ ಕುಟಿನೋ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಂಗಳೂರು ಉತ್ತರ. ಈ ಕ್ರೀಡಾಕೂಟದ ಪೂರ್ವ ತಯಾರಿ ಮತ್ತು ಕ್ರೀಡಾಕೂಟದ ಸಂಘಟನೆಗೆ ನಮಗೆ ಎಲ್ಲ ರೀತಿಯ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನ ನೀಡುತ್ತಾರೆ ಸರ್. ನಿಮಗೂ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹರೀಶ್ ರೈವರಿಂದ.
ಶ್ರೀ ಭುವನೇಶ್, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು, ಮಂಗಳೂರು, ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕಾರ್ಯಾಧ್ಯಕ್ಷರು ಮಮಚಂದ್ರರಿಂದ. ಶ್ರೀಮತಿ ವೇದಾವತಿ, ಕ್ಷೇತ್ರ ಸಮನ್ವಯ ಅಧಿಕಾರಿ, ಮಂಗಳೂರು, ನಮ್ಮ ಎಲ್ಲ ಕ್ರೀಡಾ ಚಟುವಟಿಕೆಗಳಿಗೆ ನಮ್ಮೊಂದಿಗಿದ್ದು ನಮ್ಮನ್ನು ಪ್ರೋತ್ಸಾಹಿಸ್ತಾ ಬಂದಿರುತ್ತಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಭರತ್, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು, ಮಂಗಳೂರು ಉತ್ತರ ವಲಯ. ಈ ಕ್ರೀಡಾಕೂಟದ ಪೂರ್ವ ತಯಾರಿ ಹಾಗೂ ಸಂಘಟನೆಗೆ ಬೇಕಾದಂಥ ಎಲ್ಲ ನಮಗೆ ಮಾರ್ಗದರ್ಶನ ಮತ್ತು ಸಲಹೆಯನ್ನು ನೀಡಿ ಸಹಕರಿಸಿದ್ದಾರೆ. ಸರ್, ನಿಮಗೂ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಜಿಲ್ಲಾ ಖಜಾಂಚಿ ಮೋಹನ್ ಶಿರ್ಲಾಲ್ ಇವರಿಂದ. ಪ್ರೊಫೆಸರ್ ಎ.ಸಿ. ಹೆಗ್ಡೆ, ಡೀನ್, ಸ್ಟೂಡೆಂಟ್ ವೆಲ್ಫೇರ್, NITK ಸುರತ್ಕಲ್, ಪ್ರೊಫೆಸರ್ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್, ನಮಗೆ ಈ ಒಂದು ಕ್ರೀಡಾಂಗಣವನ್ನು ಒದಗಿಸಿಕೊಟ್ಟಿದ್ದಾರೆ. ಅಲ್ಲದೆ ಕಳೆದ ತಿಂಗಳು ಇದೇ ಕ್ರೀಡಾಂಗಣದಲ್ಲಿ ಇಂಟರ್ NITಯನ್ನು ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಸರ್, ನಿಮಗೂ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ಪುಂಡಲಿಕ ಹೊಸಬೆಟ್ಟು, ಯುವ ಉದ್ಯಮಿ, ರಾಷ್ಟ್ರೀಯ ಕ್ರೀಡಾಪಟು ಹಾಗೂ ಕೊಡುಗೈದಾನಿ, ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ಸಂತೋಷ್ ಕುಮಾರ್, ಕಾರ್ಯದರ್ಶಿ, ಮಂಗಳೂರು ಉತ್ತರ ವಲಯ. ಶ್ರೀ ತ್ಯಾಗಂ ಹರೇಕಳ, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ಬೆಂಗಳೂರು, ಒಬ್ಬ ಉತ್ತಮ ಸಂಘಟಕ ಹಾಗೂ ಎಲ್ಲ ರೀತಿಯ ಸಹಾಯವನ್ನು ಹಾಗೂ ಮಾರ್ಗದರ್ಶನವನ್ನು ನಮ್ಮ ಕ್ರೀಡಾಕೂಟಕ್ಕೆ ನೀಡುತ್ತಾ ಬಂದಿದ್ದಾರೆ. ಇವರನ್ನು ಈ ಕ್ರೀಡಾಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಸಂಶುದ್ದೀನ್, ಉದ್ಯಮಿ, ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಆಲಿಸ್ ಪಾಯಸ್, ರಾಜ್ಯ ಕ್ರೀಡಾ ಕಾರ್ಯದರ್ಶಿ, ಇವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮಾಮಚಂದ್, ಕಾರ್ಯಾಧ್ಯಕ್ಷರು, ಜಿಲ್ಲಾ ಸಂಘ, ಇವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಮತಿ ಆಶಾ, ತಾಲೂಕು ಪರಿವೀಕ್ಷಣಾಧಿಕಾರಿಗಳು, ಸುಳ್ಯ, ಇವರು ನಮ್ಮೊಟ್ಟಿಗಿದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿಯಲ್ಲಿ ಶ್ರೀ ನವೀನ್ ಪುತ್ರನ್, ಮೂಡಬಿದ್ರೆ ತಾಲೂಕು ಪರಿವೀಕ್ಷಣಾಧಿಕಾರಿಗಳು, ಹಾಗೂ ಶ್ರೀ ಚಕ್ರಪಾಣಿ, ಪುತ್ತೂರು ತಾಲೂಕು ಪರಿವೀಕ್ಷಣಾಧಿಕಾರಿಗಳು ನಮ್ಮೊಟ್ಟಿಗಿದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ತಾಲೂಕು ಸಂಘದ ಅಧ್ಯಕ್ಷರಾದಂಥ ಶ್ರೀ ಶಿವಾನಂದ ಕೈಕಿಣಿ, ಮೂಡಬಿದ್ರೆ ತಾಲೂಕು, ಶ್ರೀ ಧನಂಜಯ್, ಸುಳ್ಯ ತಾಲೂಕು, ಶ್ರೀ ಶೇಖರ್ ಕಟ್ತಾಳ, ಮಂಗಳೂರು ದಕ್ಷಿಣ, ಇವರನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಹಿರಿಯ ನಿವೃತ್ತ ದೈಹಿಕ ಶಿಕ್ಷಕರಾದ ಶ್ರೀ ಶ್ರೀನಿವಾಸ್, ಪುತ್ತೂರು, ಹಾಗೂ ಶಂಕರ್, ಬಂಟ್ವಾಳ, ಇವರನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಆರ್ಥಿಕ ಸ್ವಾಗತ ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಜಿಲ್ಲೆಯ ಎಲ್ಲ ನಿವೃತ್ತ ದೈಹಿಕ ಶಿಕ್ಷಕರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ವಿವಿಧ ತಾಲೂಕುಗಳಿಂದ ಆಗಮಿಸಿದ ನನ್ನ ಎಲ್ಲ ವೃತ್ತಿ ಬಾಂಧವರು, ಅವರನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಮಾಡುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸಿದ್ದೇನೆ. ವಂದನೆ. ಅದೇ ರೀತಿ ಕಡಬದ ತಾಲೂಕು ಅಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರಾದಂಥ ಶ್ರೀ ಕೃಷ್ಣಾನಂದ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಎಲ್ಲರನ್ನ ಸ್ವಾಗತಿಸ ಶ್ರೀಯುತ ನಿತಿನ್ ಕುಮಾರ್ ಆರ್ ಪುತ್ರನ್, ಅಧ್ಯಕ್ಷರು, ಮಂಗಳೂರು ಉತ್ತರ ವಲಯ, ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಜಿಲ್ಲಾ ಅಧ್ಯಕ್ಷರು ಅವರನ್ನು ಕೂಡ ಶಾಲನ್ನು ಹೊದಿಸಿ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದಾರೆ, ಸ್ವಾಗತಿಸಿಕೊಳ್ತಾ ಇದ್ದಾರೆ.
ಮುಂದೆ ಪ್ರಾಸ್ತಾವಿಕ ನುಡಿ ಶ್ರೀಯುತ ಹರೀಶ್ ರೈ, ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ. ಪ್ರಾಸ್ತಾವಿಕ ನುಡಿ ಶ್ರೀಯುತ ಹರೀಶ್ ರೈ, ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ. ಎಲ್ಲ ಗಣ್ಯರೇ, ಇವಾಗಲೇ ಸಮಯದ ಸ್ವಲ್ಪ ಅಭಾವ ಇರುವುದರಿಂದ ಆತ್ಮೀಯರೇ, ಕಳೆದ ಹಲವಾರು ವರ್ಷಗಳಿಂದ ನಾವು ದೈಹಿಕ ಶಿಕ್ಷಣ ಶಿಕ್ಷಕರ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಎಲ್ಲ ತಾಲೂಕುಗಳಲ್ಲಿ ಹಮ್ಮಿಕೊಳ್ತಾ ಬಂದಿದ್ದೇವೆ. ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘದಲ್ಲಿ ಕ್ರೀಡಾಕೂಟದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲದೇ ಇರುವುದರಿಂದ ನಾವು ಸಪ್ರೇಟಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಮಂಗಳೂರು ಹಾಗೂ ಮಂಗಳೂರು ಉತ್ತರ ವಲಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ಇವತ್ತು ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡಿಬಂದಿದೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ. ಆತ್ಮೀಯರೇ, ನಮ್ಮ ಈ ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ಸ್ ಹಾಗೂ ಎಲ್ಲ ಗೇಮ್ಸ್ಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಮಯಕ್ಕೆ ಸರಿಯಾಗಿ ನೀವು ಎಲ್ಲ ಬಂದು ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತೇನೆ. ಈ ಕ್ರೀಡಾಕೂಟಕ್ಕೆ ದೇಣಿಗೆಯನ್ನು ಎಲ್ಲ ಬೇರೆ ಬೇರೆ ವ್ಯವಸ್ಥೆಗಳಿಂದ ನಾವು ಮಾಡಿಕೊಂಡಿದ್ದೇವೆ. ಮಂಗಳೂರು ಉತ್ತರ ವಲಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಅಧ್ಯಕ್ಷರಾದ ಶ್ರೀಯುತ ನಿತಿನ್ ಸರ್, ಕಾರ್ಯದರ್ಶಿ ಸಂತೋಷ್ ಕುಮಾರ್ ಹಾಗೂ ಕೋಶಾಧಿಕಾರಿ ಚೇತನ್ ರವರು ಹಾಗೂ ನಮ್ಮ ಎಲ್ಲ ಸಂಘಟನೆಗಳು ಸೇರಿಕೊಂಡು ಈ ಒಂದು ಕಾರ್ಯಕ್ರಮದ ಎಲ್ಲ ಖರ್ಚು ವೆಚ್ಚಗಳನ್ನು ಭರಿಸಿಕೊಂಡು ಬಹಳ ಸುಂದರವಾಗಿ ಮಾಡಿಕೊಟ್ಟಿದ್ದೇವೆ. ನೀವೆಲ್ಲರೂ ಖುಷಿ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಗೆಲುವು ಮಾತ್ರ ಮುಖ್ಯವಲ್ಲ, ನಾವೆಲ್ಲರೂ ನಮ್ಮ ಕ್ರೀಡಾಕೂಟಗಳನ್ನು ಮುಗಿಸಿಕೊಂಡು ಇವತ್ತೆಲ್ಲ ಒಂದು ಒಟ್ಟು ಸೇರ್ತಕ್ಕಂಥ ಒಂದು ಒಳ್ಳೆಯ ದಿನ ಬಂದಿದೆ. ನೀವೆಲ್ಲರೂ ಇವತ್ತಿನ ದಿನವನ್ನು ಸಂಪೂರ್ಣವಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನಮ್ಮ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದಕ್ಕೆ ಕೈ ಜೋಡಿಸುವರೆ, ಧ್ವನಿಯಾಗುವರೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದೀಪ ಬೆಳಗಿಸುವುದರೊಂದಿಗೆ ದೀಪ ಬೆಳಗೋಣ, ನಮಗಾಗಿ ಎಲ್ಲರೂ, ಎಲ್ಲರಿಗಾಗಿ ನಾವು ಒಂದಾಗಿ ದೀಪ ಹಚ್ಚೋಣ ಎಂದೆನ್ನುತ್ತಾ ದೀಪ ಬೆಳಗಿಸುವ ಶುಭಗಳಿಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ. ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕ್ರೀಡಾಕೂಟ ದೈಹಿಕ ಶಿಕ್ಷಣ. ಮರವಿನ ಜ್ಯೋತಿ ತೊಲಗಲಿ, ಅರಿವಿನ ಜ್ಯೋತಿ ಬೆಳಗಲಿ, ದೀಪ ಪರಂ ಜ್ಯೋತಿ ಎಂಬುದಾಗಿ ದೀಪವನ್ನು ಬೆಳಗಿಸಿಕೊಂಡು ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಹಾಗೂ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ಉತ್ತರ ವಲಯ ಇದರ ಜಂಟಿ ಆಶ್ರಯದಲ್ಲಿ ನಡೆಯುವಂಥ ನಮ್ಮೆಲ್ಲರ ಸ್ಫೂರ್ತಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರ ಜನ್ಮದಿನ ಪ್ರಯುಕ್ತ ದಕ್ಷಿಣ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟ 2025 ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಈ ಭಾಗದ ಸ್ಥಳೀಯ ಕಾರ್ಪೊರೇಟರ್ ಕುಮಾರಿ ಶ್ವೇತರವರೇ, ಈ ವೇದಿಕೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಅಧ್ಯಕ್ಷರು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಶ್ರೀಮತಿ ಲಿಲ್ಲಿ ಪಾಯಸರವರೇ, ಅದೇ ರೀತಿ ಗೋವಿಂದ ಮಡಿವಾಳರವರೇ, ಶ್ರೀಮತಿ ರಾಜಲಕ್ಷ್ಮಿಯವರೇ, ಮುಖ್ಯ ಅತಿಥಿಗಳಾಗಿ ಬಂದಂಥ ಜೇಮ್ಸ್ ಪುಟ್ಟಿನರವರೇ, ಪ್ರದೀಪ್ ಡಿಸೋಜರವರೇ, ಭುವನೇಶ್ ಅವರೇ, ಶ್ರೀಮತಿ ವೇದವತಿಯವರೇ, ಶ್ರೀ ಭರತ್ ಅವರೇ, ಪ್ರೊಫೆಸರ್ ಎಸ್ ಹೆಗ್ಡೆ ಅವರೇ, ಪುಂಡಿಕ್ ಹೊಸಬೆಟ್ಟ ಅವರೇ, ಸಂತೋಷ್ ಪೈ ಅವರೇ, ಶ್ರೀ ತ್ಯಾಗಂ ಹರೇಕಳರವರೇ, ಅದೇ ರೀತಿ ಈ ಒಂದು ಜಿಲ್ಲಾ ಘಟಕದ ಅಧ್ಯಕ್ಷರು ಲಿಲ್ಲಿ ಪಾಯಸ್ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಹರೀಶ್ ರೈ ಅವರೇ, ಮೋಹನ್ ಸಿಟ್ಲರ್ರವರೇ, ಮೊಹಮ್ಮದ್ ಚಂದ್ರ ಅವರೇ, ವಿನೋದ್ ಕುಮಾರ್ ಅವರೇ, ಅಖಿಲ್ ರೈ ಅವರೇ, ಆಲಿಸ್ ಪಾಯಸ್ ಅವರೇ, ನಿತಿನ್ ಕುಮಾರ್ ಆರ್ ಪುತ್ರನ್ರವರೇ, ಸಂತೋಷ್ ಕುಮಾರ್ ರೇ, ಚೇತನ್ ಕುಮಾರ್ ರೇ, ಅದೇ ರೀತಿ ಎಲ್ಲ ದೈಹಿಕ ಶಿಕ್ಷಣ ಸಂಘದ ಎಲ್ಲ ಪದಾಧಿಕಾರಿಗಳೇ, ಇವತ್ತು ಇಡೀ ದೇಶದಲ್ಲಿ ದೈಹಿಕ ಶಿಕ್ಷಕರು ಮಕ್ಕಳನ್ನು ತರಬೇತಿಗೊಳಿಸಿ ಅವರನ್ನು ಸಜ್ಜುಗೊಳಿಸಿ ಎಲ್ಲ ಕ್ರೀಡೆಗಳಲ್ಲಿ ಒಂದು
ಉನ್ನತವಾದ ಸ್ಥಾನಮಾನವನ್ನು ಏರಲು ಶ್ರಮಿಸುವವರು ದೈಹಿಕ ಶಿಕ್ಷಕರು. ಇವತ್ತು ತಾವೇ ಒಂದು ಕಡೆ ಸೇರಿ ತಮಗಾಗಿ ಒಂದು ಕ್ರೀಡಾಕೂಟವನ್ನು ಆಯೋಜಿಸ್ತಾರೆ. ಹಲವಾರು ವರ್ಷಗಳಿಂದ ಕ್ರೀಡಾಕೂಟ ನಡೀತಾ ಬರ್ತಾ ಇದೆ. ಇವತ್ತು ನಾವು NITK ಮೈದಾನದಲ್ಲಿ ಈ ಒಂದು ಕ್ರೀಡಾಕೂಟ ಉದ್ಘಾಟನೆಯನ್ನು ಮಾಡಲು ನಮಗೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಈ ಒಂದು ಸುಂದರ ಗಳಿಗೆಯಲ್ಲಿ ಹಲವಾರು ವರ್ಷಗಳಿಂದ ನಡೆದಂಥ ಕ್ರೀಡಾಕೂಟ ಸರ್ಕಾರದಿಂದ ಯಾವುದೇ ಈ ಕ್ರೀಡಾಕೂಟಕ್ಕೆ ಅನುದಾನ ಇಲ್ಲದಿದ್ದರೂ ಕೂಡ ತಾವೇ ತಮ್ಮ ಸ್ವಂತ ಖರ್ಚಿನಿಂದ ಎಲ್ಲ ತಾಲೂಕು ಘಟಕಗಳಿಂದ ಹಣವನ್ನು ಸಂಗ್ರಹಿಸಿ ಜಿಲ್ಲಾ ಘಟಕದಿಂದ ಹಣ ಕ್ರೋಢೀಕರಿಸಿ ಸ್ವಲ್ಪ ದಾನಿಗಳಿಂದ ಕ್ರೋಢೀಕರಿಸಿ ಒಂದು ಮಾಡುವಂಥ ಒಂದು ಕ್ರೀಡಾಕೂಟ. ಹರೀಶ್ ಅವರು ಹೇಳಿದರು, ನೌಕರರ ಕ್ರೀಡಾಕೂಟದಲ್ಲಿ ನಮಗೆ ಅವಕಾಶ ಖಂಡಿತ ಇಲ್ಲ ಅಂತ. ಅದಕ್ಕಾಗಿ ತಾವಾಗಿ ಬೇರೆ ಒಂದು ಕ್ರೀಡಾಕೂಟನ ಆಯೋಜಿಸಿದ್ದೇವೆ ಅಂತ. ಕರ್ನಾಟಕ ನೌಕರರ ಸಂಘದಲ್ಲಿ ನೀವು ಕ್ರೀಡಾಕೂಟ ಮಾಡಿದರೆ ಎಲ್ಲ ನೀವೇ ಪ್ರೈಸ್ ಹೊಡಿತೀರಿ, ಅದಕ್ಕೆ ಅವ್ರು ಬೇಡ ಅಂತ ಹೇಳೋದು. ನೀವೆಲ್ಲ ಗೊತ್ತಿದ್ದವರೇ, ಎಲ್ಲ ತರಬೇತಿ ಪಡೆದವರೇ, ನೀವು ಎಲ್ಲ BPEd MPEd ಮಾಡಿ ಬಂದವರೇ. ಅದರಿಂದ ಅವರಿಗೆ ಗೊತ್ತು ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅವರಿಗೆ ಏನು ಸಿಗಲ್ಲ ಅಂತ. ಅದಕ್ಕಾಗಿ ತಾವು ಒಂದು ಬೇರೆ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದೀರಾ. ತಮ್ಮಲ್ಲಿರುವ ಏನು ಪ್ರತಿಭೆ ಇದೆ, ಪ್ರತಿಭೆ ಇದ್ದರೂ ಕೂಡ ಹಲವಾರು ವರ್ಷಗಳಿಂದ ತಾವು ವೃತ್ತಿನಿರತರಾಗಿ ಕೆಲಸ ಮಾಡ್ತಿರೋದ್ರಿಂದಾಗಿ ಕೆಲವು ಈಗ ಸ್ವಲ್ಪ ಫಿಟ್ನೆಸ್ನ ಕೊರತೆ ಇರೋದಾಗಿ ತಾವು ಸ್ವಲ್ಪ ಇದಾಗಿರ್ತಾರೆ. ಆದರೆ ಇಂಥ ಕ್ರೀಡಾಕೂಟ ಮಾಡೋದ್ರಿಂದ ತಮ್ಮ ಕೂಡ ಒಂದು ಫಿಟ್ನೆಸ್ಸನ್ನು ಕಾಪಾಡಿಕೊಂಡು ಬರ್ಬೋದು. ತಾವು ಕೂಡ ಯುವಕರಾಗಿ ಮಕ್ಕಳಾಗಿ ಒಂದು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರೆ ತಮ್ಮ ಕೂಡ ಒಂದು ಹುಮ್ಮಸ್ಸು ಉತ್ಸಾಹ ಖಂಡಿತವಾಗಿ ಬರುತ್ತೆ. ಅದೇ ರೀತಿ ನಮ್ಮ ಅಧ್ಯಕ್ಷರು ಲೀಲ್ ಪಾಯಸ್ ಹೇಳಿದರು, ನಮಗೆ ಅನುದಾನ ಇಲ್ಲ ಸರ್, ನಾನೇ ಎಲ್ಲ ಟ್ರೋಫಿಯನ್ನು ನಾನೇ ಸ್ಪಾನ್ಸರ್ ಮಾಡಿದ್ದೇನೆ, ಸುಮಾರು 29,000 ಆಯಿತು, ಕಡಿಮೆ ಅಂತ. ನಿಜವಾಗಿ ಅವರಿಗೆ ಅಭಿನಂದನೆ ಧನ್ಯವಾದ ಹೇಳ್ತೇನೆ. ಅವರೊಂದು ಅಧ್ಯಕ್ಷತೆಯಲ್ಲಿ ಆ ಎಲ್ಲ ಟ್ರೋಫಿಗಳನ್ನು ಅವರೇ ಪಾಪ ಒಂದು ಅವಳಿಗೆ ಅಷ್ಟು ಆಸಕ್ತಿ ಅವರಿಗೆ ನಮ್ಮ ಕ್ರೀಡಾಕೂಟ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಮೂಡಿ ಬರಬೇಕೆಂಬ ಆಸಕ್ತಿಯಿಂದ ಅವರೇ ಎಲ್ಲ 29,000 ರೂಪಾಯಿದ ಎಲ್ಲ ಟ್ರೋಫಿಗಳನ್ನು ಅವರೇ ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ ತಾಲೂಕು ಘಟಕಗಳಿಂದ ಕೂಡ ಹಣ ಖಂಡಿತವಾಗಿ ಕೊಟ್ಟಿದ್ದಾರೆ. ಇದೇ ರೀತಿ ನಾವು ಕೂಡ ಮಂಗಳೂರು ಮಹಾನಗರ ಪಾಲಿಕೆಯಿಂದ ವರ್ಷಂಪ್ರತಿ ಬಜೆಟ್ನಲ್ಲಿ ಈ ಕ್ರೀಡಾಕೂಟದಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಕೂಡ ನಾವು ಒಂದು ಪ್ರೋತ್ಸಾಹವನ್ನು ಕೊಡುವುದನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ಮುಂದಿನ ಬಜೆಟ್ನಲ್ಲಿ ಕೂಡ ಅದಕ್ಕೆ ಒಂದು ಪ್ರೋತ್ಸಾಹನ ಮೀಸಲನ್ನು ಖಂಡಿತ ಬಿಡ್ತೇವೆ. ಅದೇ ರೀತಿ ಮಾಸ್ಟರ್ಸ್ ಅಂದರೆ ವಿದ್ಯಾರ್ಥಿಗಳಲ್ಲದವರಿಗೆ ಅದರ ನಂತರ ಮಾಸ್ಟರ್ಸ್ ಕ್ರೀಡಾಕೂಟ ಆಗುತ್ತೆ. ಅಲ್ಲಿ ಕೂಡ ಯಾರಾದರೂ ಚಿನ್ನದ ಪದಕ, ಬೆಳ್ಳಿ ಪದಕ ಗೆದ್ದರೆ ಅಲ್ಲಿ ಅವರಿಗೆ ಕೂಡ ನಾವು ಒಂದು ಪ್ರೋತ್ಸಾಹನ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಉಪಮಹಾನಗರ ಪಾಲಿಕೆಯಿಂದ ಮಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿ ಇಂಥ ಕ್ರೀಡಾಕೂಟವನ್ನು ಮಾಡುವ ಸಂಘಟಕರಿಗೆ ಕೂಡ ನಾವು ಪ್ರೋತ್ಸಾಹವನ್ನು ಖಂಡಿತವಾಗಿ ಕೊಡ್ತಾ ಇದ್ದೇವೆ. ಇದನ್ನು ಕೂಡ ಈ ಕ್ರೀಡಾಕೂಟಕ್ಕೆ ಕೂಡ ಖಂಡಿತವಾಗಿ ಮೇಡಮ್ ಹರೀಶ್ ರಾಯ್ ಅವರು ಕೂಡ ಹೇಳ್ತೇವೆ, ಅವರು ನಮ್ಮ ಆತ್ಮೀಯರು ಹರೀಶ್ ರಾಯ್ ಅವರು. ಇಲ್ಲಿ ಅದು ಹೌದು, ಖಂಡಿತವಾಗಿ ಈ ಕ್ರೀಡಾಕೂಟಕ್ಕೆ ನಾವು ನಾಳೆ ದಿನ ನಮ್ಮ ಕಮಿಟಿ ಮೀಟಿಂಗಲ್ಲಿದೆ. ಖಂಡಿತವಾಗಿ ನಿಮ್ಮ ಹತ್ರ ನಾವು ನಿಮ್ಮ ರಿಕ್ವೆಸ್ಟ್ ಲೆಟ್ರನ್ನು ಕೂಡ ಕೇಳಿದ್ದೇವೆ. ಆ ರಿಕ್ವೆಸ್ಟ್ ಕೊಡಿ, ಖಂಡಿತವಾಗಿ ಅದನ್ನು ಕೂಡ ನಾವು ನೆರವೇರಿಸಿಕೊಡ್ತೀವಿ. ನಿಮಗೆ ಈ ಒಂದು ಕ್ರೀಡಾಕೂಟಕ್ಕೆ ಅನುದಾನವನ್ನು ಖಂಡಿತವಾಗಿ ನಾವು ಕೊಡ್ತೇವೆ ಎಂಬ ಭರವಸೆ ಮಾತನ್ನು ಖಂಡಿತವಾಗಿ ಹೇಳ್ತೇನೆ. ಅದೇ ರೀತಿ ಕಳೆದ ಕ್ರೀಡಾಕೂಟಕ್ಕೆ ಪಾಲಿಕೆಯಿಂದ 75,000 ಸಮವಸ್ತ್ರವನ್ನು ಕೂಡ ನಾನು ಕೊಟ್ಟಿದ್ದೆ. ಇಂಥ ಕ್ರೀಡಾಕೂಟದಿಂದಾಗಿ ಮಕ್ಕಳಲ್ಲಿ ಮಾತ್ರ ನಮ್ಮ ಈ ಎಲ್ಲ ಶಿಕ್ಷಕರಲ್ಲಿ ಕೂಡ ಒಂದು ಉತ್ಸಾಹ ಹುಮ್ಮಸ್ಸು ಖಂಡಿತವಾಗಿರುತ್ತೆ. ನಾವು ಈ ಒಂದು ಬಾಲ್ಯದಿಂದ ಇಷ್ಟರವರೆಗೆ ನಾವು ಬೆಳೆದು ಬಂದು ವಿದ್ಯಾಭ್ಯಾಸ ಕಲಿತು ಇವತ್ತು ನಾವು ರಾಜಕೀಯದಲ್ಲಿ ಒಂದು ಮೇಯರ್ ಆಗಿದ್ದೇನೆ. ಆ ಮೇಯರ್ ಆಗಲಿಕ್ಕೆ ನಮಗೆ ಕ್ರೀಡೆ ಕೂಡ ಒಂದು ನಮಗೆ ಭಾಳ ಒಂದು ಪ್ರೋತ್ಸಾಹದಾಯಕವಾಗಿದೆ. ನಾನು ಕೂಡ ಹಲವಾರು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದವ. ನಾನು ಖೋಖೋ ಕ್ರೀಡೆಯಲ್ಲಿ ಜಿಲ್ಲೆಯನ್ನು ಪ್ರತಿನಿಧಿಸಿದವ, ಕಬಡ್ಡಿಯಲ್ಲಿ ಝೋನನ್ನು ಪ್ರತಿನಿಧಿಸಿದವ. ಅದೇ ರೀತಿ ನನಗೆ ಫುಟ್ಬಾಲ್ ಆಸಕ್ತಿ ಇತ್ತು. ಅದು ನಮ್ಮ ಮಂಗಳೂರಿನಲ್ಲಿ ಸ್ವಲ್ಪ ಫುಟ್ಬಾಲಿಗೆ ಕೊರತೆ ಕಮ್ಮಿ. ನಾನು ಕೇರಳಕ್ಕೆ ಹೋಗಿ ಫುಟ್ಬಾಲ್ ಆಡಿ ಬರ್ತಾಯಿದ್ದೆ. ನಾನು ಗಣಪತಿ PU ಕಾಲೇಜಿನಲ್ಲಿ ಕಲ್ತಿದ್ದರಿಂದ ಅಲ್ಲಿ ಫುಟ್ಬಾಲಿಗೆ ಹೆಚ್ಚು ಆಸಕ್ತಿ ಇತ್ತು. ಅಲ್ಲಿ ಕ್ರಿಕೆಟ್ ಆಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಅದರಿಂದಾಗಿ ನಾನು ಕೇರಳಕ್ಕೆ ಒಂದು ನೀಲೇಶ್ವರ ತನಕ ಹೋಗಿ ಫುಟ್ಬಾಲ್ ಆಗಿ ನನ್ನ ಗೆಳೆಯರೊಂದಿಗೆ ಅಲ್ಲಿ ಮ್ಯಾಚ್ಗೆ ಹೋಗಿ ಆಟ ಬರ್ತಿದ್ದೀನಿ. ಮಂಗಳೂರಿನ ಫುಟ್ಬಾಲ್ ಇತ್ತು, ಆದರೆ ಅದು ಬರೀ ಕಾಲೇಜ್ ಮಟ್ಟಿಗೆ ಮಾತ್ರ ಇತ್ತು, ಮತ್ತು ಅದು ಪ್ರೊಫೆಷ್ನಲ್ ಆಗಿ ಮುಂದುವರಿಲಿಲ್ಲ. ಅದೇ ರೀತಿ ನಾವು ನಮ್ಮ ಒಂದು ಜೀವನದಲ್ಲಿ ಕೂಡ ಈ ಕ್ರೀಡೆ ಬಹಳ ನಮಗೆ ಒಂದು ಪ್ರೋತ್ಸಾಹದಾಯಕ ಆಗಿದೆ. ಮುಂದೆ ಕೂಡ ಎಲ್ಲರೂ ಕೂಡ ಈಗ ಒಂದು ಹುಮ್ಮಸ್ಸಾಗಲಿ, ಎಲ್ಲರಿಗೂ ಕೂಡ ಒಂದು ಪ್ರೋತ್ಸಾಹ ಆಗಲಿ. ತಾವು ಕೂಡ ಎಲ್ಲರಂತೆ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಕೂಡ ಇಲ್ಲಿ ತೋರ್ಪಡಿಸಿ ಎಂಬ ಭರವಸೆ ಮಾತನ್ನು ಹೇಳುತ್ತಾ, ಇವತ್ತು ನಮ್ಮೆಲ್ಲರ ಸ್ಫೂರ್ತಿದಾಯಕರಾದಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜನ್ಮದಿನ ಪ್ರಯುಕ್ತ ಅಂತ ನಾವು ಇವತ್ತು ಕ್ರೀಡಾಕೂಟನ ಏರ್ಪಡಿಸಿದ್ದೇವೆ.
ಜನವರಿ 23 ಇವರ ಜನ್ಮದಿನಾಚರಣೆ. ಇವತ್ತು ನಾವು 1 ತಿಂಗಳು ನಂತರವಾಗಿ ಆಚರಿಸ್ಬೋದು. ಸ್ವಾತಂತ್ರ್ಯ ವೀರ ನಮಗೆಲ್ಲ ಗೊತ್ತಿದೆ, ಅವರು ಯಾವ ರೀತಿ ಅವರ ಧೈರ್ಯಶಾಲಿ ಕ್ರಾಂತಿಕಾರ ಮುಖಾಂತರ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟಿದ್ದಾರೆ. ಅವರ ಸ್ವಾತಂತ್ರ್ಯದ ಮಾರ್ಗವೇ ಬೇರೆ ಇತ್ತು. ಗಾಂಧೀಜಿಯವರ ಮಾರ್ಗವೇ ಬೇರೆ ಇತ್ತು, ಇವರ ಮಾರ್ಗವೇ ಬೇರೆ ಇತ್ತು. ಹಿಂಸೆಯಿಂದಾಗಿ ಕೂಡ ನಾವು ಸ್ವಾತಂತ್ರ್ಯವನ್ನು ಪಡಿಬಹುದೆಂಬ ಅವರ ಧ್ಯೇಯ ಇತ್ತು. ಅವರದೇ ಆದ ಒಂದು ಭಾರತ್ ಹಿಂದ್ ಫೌಜ್ ಎಂಬ ಸೈನ್ಯವನ್ನು ಕಟ್ಟಿ ಆ ಸೈನಿಕರಿಗೆ ಹೇಳ್ತಿದ್ರು, ನಮಗೆ ರಕ್ತ ನೀಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡ್ತೇನೆ ಎಂಬ ಆ ಕಾಲದಲ್ಲಿ ಅವರು ಘೋಷಣೆಯನ್ನು ಕೂಗಿ ಜರ್ಮನಿಯಲ್ಲಿ ಜಪಾನ್ನ ಒಂದು ಸಹಾಯದ ಮುಖಾಂತರ ಅವತ್ತೇ ಅವರು ಭಾರತವನ್ನು ಸ್ವಾತಂತ್ರ್ಯಗೊಳಿಸಿದರು. ಆದರೆ ಕಾಲಕ್ರಮೇಣ ಅವರಿಗೆ ಪೂರ್ಣವಾದ ಬೆಂಬಲ ಸಿಗಲಿಲ್ಲ. ನಂತರ 1947ರಲ್ಲಿ ಅವರ ಮರಣ ನಂತರ, 1945ರಲ್ಲಿ ಮರಣವಾದ ಅವರ ಮರಣ ನಂತರ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಆಯಿತು. ಅವರ ಒಂದು ಸ್ಫೂರ್ತಿ ಆದರ್ಶ ನಮಗೆಲ್ಲರೂ ಕೂಡ ಇವಾಗಲೂ ಕೂಡ ಅವರ ನಡೆ ನುಡಿ ಎಲ್ಲರೂ ಕೂಡ ನಮಗೆ ಅವರ ಪುಸ್ತಕದಲ್ಲಿರ್ಬೋದು, ಅವರ ಜೀವನ ಚರಿತ್ರೆ ಓದಿದ ಖಂಡಿತವಾಗಿ ನಮಗೆ ಇನ್ನೂ ಕೂಡ ಒಂದು ಸ್ಫೂರ್ತಿ ಅವರು ನಮಗೆ ಯಾವ ಕೂಡ ಸುಭಾಷ್ ಚಂದ್ರ ಬೋಸ್ ಅಂತ ಒಂದು ಮಹಾನ್ ವ್ಯಕ್ತಿಯ 50 ಜನ್ಮ ಇದರ ಪ್ರಯುಕ್ತ ಕ್ರೀಡಾಕೂಟವನ್ನು ಏರ್ಪಡಿಸಿದ ಖಂಡಿತವಾಗಿ ಒಂದು ಉತ್ತಮವಾದ ಕೆಲಸ. ಹೀಗೆ ಕಾರ್ಯ ಮುಂದುವರಲಿ. ನಮ್ಮ ಪ್ರೋತ್ಸಾಹ, ನಮ್ಮ ಸಹಾಯ ಸಹಕಾರ ಖಂಡಿತವಾಗಿ ಮಹಾನಗರ ಪಾಲಿಕೆಯಿಂದ ಇದೆ ಎಂಬ ಮಾತನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಶುಭ ಹೇಳ್ತೀನಿ. ಧನ್ಯವಾದ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀಯುತ ಮನೋಜ್ ಕೊಡಿಕಲ್, ಮಹಾಪೌರರು ಮಂಗಳೂರು ಮಹಾನಗರ ಪಾಲಿಕೆ, ಹಾಗೂ ಉಪಸ್ಥಿತರಿರುವಂಥ ಎಲ್ಲ ಅತಿಥಿ ಅಭ್ಯಾಗತರು ಹಾಗೂ ಶಿಕ್ಷಕರು, ಪ್ರಮುಖವಾಗಿ ದೈಹಿಕ ಶಿಕ್ಷಕರು. ಈ ಒಂದು ಕಾರ್ಯಕ್ರಮ ನನಗೆ ತುಂಬ ಅನಿರೀಕ್ಷಿತ ಆಗಿತ್ತು. ಆದರೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ. ಯಾಕೆ ಅಂದರೆ ಪ್ರೀತಿಯಿಂದ ಕರೆದಿರುವಾಗ ನನಗಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೊಂದು ಮಿಶ್ರ ಭಾವನೆ ಬರ್ತಾ ಇದೆ. ಒಂದು ನನ್ನ ಹೈಸ್ಕೂಲ್ ದಿನಗಳನ್ನು ನೆನಪು ಬರ್ತಾ ಇದೆ. ಯಾಕೆಂದರೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎನ್ನುವ ಕುವೆಂಪು ಅವರ, ಪೆಂಪಿನ ಕವಿ ಕುವೆಂಪು ಅವರ ಆ ಕಾವ್ಯ ಏನಿದೆ ಅದು ನಮ್ಮ ಮಕ್ಕಳೆಲ್ಲ ಟೀಚರೇ ಹಾಡಿದ್ದಾರೆ ಇವತ್ತು. ಅದು ನನ್ನ ಪುನಃ ಹೈಸ್ಕೂಲ್ ದಿನಗಳಿಗೆ ಮಾರ್ಗದರ್ಶಿಸ್ತಾ ಇತ್ತು. ಹಾಗೆ ಹೈಸ್ಕೂಲು ಶಿಕ್ಷಕರು ಅಂತೇಳಿದರೆ ಅದೊಂದು ಮಾಡೆಲ್ಗಳು ಎಲ್ರಿಗೂ ಕೂಡ. ಈ ಪ್ರೈಮರಿ ಸ್ಕೂಲ್ ಟೀಚರು ಒಂದು ಪೇರೆಂಟಲ್ ಅಫೆಕ್ಷನ್ ಇರುತ್ತೆ. ಕಾಲೇಜಿನವ್ರ ಲೆಕ್ಚರರ್ ಬಗ್ಗೆ ಜಾಸ್ತಿಯನ್ನು ಯಾರು ತಲೆ ಕೊಡಿಸ್ಕೊಳ್ಳೋದಿಲ್ಲ. ನಿಜವಾದ ಹೆದರಿಕೆ ಇರೋದು ಹೈಸ್ಕೂಲ್ ಟೀಚರ್ಸ್. ಅಂಥ ಹೈಸ್ಕೂಲ್ ಟೀಚರ್ ಸಮ್ಮುಖದಲ್ಲಿ ನಾನು ಇರುವಾಗ ನನ್ನ ನೆನಪು ಹೈಸ್ಕೂಲ್ ದಿನಗಳತ್ತೇ ಹೋಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಕರ ಕ್ರೀಡಾಕೂಟ 2025 ಇದನ್ನು ತಾವೆಲ್ಲರೂ ಸೇರಿ NITಕೆಯ ಈ ಒಂದು ಮೈದಾನದಲ್ಲಿ ನೀವು ಆಯೋಜಿಸಿರುವರೆ ನನಗೂ ಕೂಡ ಹೆಮ್ಮೆ ಪಡ್ತಾ ಇದ್ದೇನೆ. ಯಾಕೆ ಅಂತೇಳಿದರೆ NITಕೆ ಸುರತ್ಕಲ್ಲು ಇಂಥ ಕಾರ್ಯಕ್ರಮಗಳಾಗುವುದಕ್ಕೆ ಅತ್ಯಂತ ಸ್ಫೂರ್ತಿ ಮತ್ತು ಉತ್ತೇಜನವನ್ನು ಕೊಡುವಂಥ ಒಂದು ಸಂಸ್ಥೆ. ಯಾಕೆಂದರೆ NITಗೆ ಒಂದು ದೇಶದಲ್ಲೇ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಅಂತ ನಮ್ಮ ಈ ಪ್ರಾಂಗಣದಲ್ಲಿ ವರ್ಷಂಪ್ರತಿ ಅನುಗಾಲು 100 ಕಾರ್ಯಕ್ರಮಗಳಾಗ್ತವೆ. ಯಾಕೆಂದರೆ ಅಂಥ ಒಂದು ಸ್ಥಾನದಲ್ಲಿ NITಕೆ ಇರುವುದರಿಂದ ಅದರ ಬೆನಿಫಿಟ್ಟು ಜನಸಾಮಾನ್ಯರಿಗೂ ಕೂಡ ಮುಟ್ಟಬೇಕು ಅನ್ನೋ ನೆಲೆಯಲ್ಲಿ 100 ಕಾರ್ಯಕ್ರಮಗಳು ವರ್ಷಂಪ್ರತಿ ನಡೀತಾ ಇರ್ತದೆ, ವರ್ಷಪೂರ್ತಿ ನಡೀತಾ ಇರ್ತದೆ. ಆ ನೆಲೆಯಲ್ಲಿ ಈ ಒಂದು ಕ್ರೀಡಾಕೂಟ NITಕೆ ಗ್ರೌಂಡಲ್ಲಿ ಆಗಿರೋದು ನನಗೆ ಅತ್ಯಂತ ಖುಷಿ ತರುವಂಥ ವಿಚಾರ. ಯಾಕೆಂದರೆ NITಕೆ ಸಮಾಜದಿಂದ ಎಷ್ಟೋ ಪಡ್ಕೊಂಡಿದೆ. ಹಾಗಾಗಿ ಸಮಾಜಕ್ಕೆ ನಾವು ಕೊಡುವಂಥ ಒಂದು ಬದ್ಧತೆ ಕೂಡ ನಮಗಿದೆ. ಯಾಕೆ ಅಂತೇಳಿದರೆ ಒಂದು ಕಾಲೇಜಿನ ಧ್ಯೇಯವಾಕ್ಯ ನಮ್ಮದು ಕಾಯಕವೇ ಕೈಲಾಸ ಅಂತ. ಕಾಯಕವೇ ಕೈಲಾಸ ಅನ್ನೋದರೊಟ್ಟಿಗೆ ಇನ್ನೊಂದು ಗ್ರೀಕಲ್ಲಿ ಒಂದು ಮ್ಯಾಪ್ ಇದೆ, ಲುಸೆಟ್ ಎಟ್ ಹರ್ಡೆಟ್ ಅಂತ. ನೀನು ಶೋಭಿಸು, ಇನ್ನೊಬ್ಬರನ್ನು ಶೋಭಿಸುವಂತ. ಹಾಗೆ ನಾವು NITಕೆ ಸುರತ್ಕಲ್ ನಾವು ಶೋಭಿಸೋದ್ರೊಟ್ಟಿಗೆ ನಮ್ಮ ಸುತ್ತಲಿನ ಎಲ್ಲರನ್ನು, ಎಲ್ಲ ವಿದ್ಯಾರ್ಥಿ ವರ್ಗದವರನ್ನ, ಎಲ್ಲ ಟೀಚರ್ಗಳನ್ನ, ಎಲ್ಲ ಸಂಸ್ಥೆಗಳನ್ನು ಶೋಭಿಸುವಂಥ ಒಂದು ನೈತಿಕ ಬದ್ಧತೆ ನಮ್ಮ ಮೇಲಿದೆ. ಆ ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗುವುದಕ್ಕೆ ಅತ್ಯಂತ ಸಂತೋಷ ಪಡ್ತೇನೆ. ಇನ್ನೊಂದು ವಿಚಾರ ಏನಂತೇಳಿದರೆ, ಸಾಮಾನ್ಯವಾಗಿ ಎಲ್ಲರೂ ಬೇಡೋದು 2 ವರಗಳನ್ನು. ಒಂದು ಆರೋಗ್ಯ ಭಾಗ್ಯ, ಇನ್ನೊಂದು ಲಕ್ಷ್ಮಿ ಭಾಗ್ಯ. ಯಾಕೆಂದರೆ ಆರೋಗ್ಯ ಲಕ್ಷ್ಮಿ ಬಗ್ಗೆ, ಲಕ್ಷ್ಮಿ ಅಂದರೆ ಸಂಪತ್ತು ನಾನು ಹೇಳ್ತಾ ಇರೋದು. ಲಕ್ಷ್ಮಿ ಅದಕ್ಕೆ ನಾವೆಲ್ಲರೂ ಹಣವನ್ನು ಬ್ಯಾಂಕಿನಲ್ಲೋ ಅಲ್ಲೋ ಇಲ್ಲೋ ಇನ್ವೆಸ್ಟ್ ಮಾಡ್ತೇವೆ. ಅದೇ ಆರೋಗ್ಯ ಭಾಗ್ಯ ಬಂದವಾಗ ನಾವು ಇನ್ವೆಸ್ಟ್ ಮಾಡಬೇಕಾದದ್ದು ಬ್ಯಾಂಕಿನಲ್ಲಲ್ಲ, ನಾವು ಇನ್ವೆಸ್ಟ್ ಮಾಡಬೇಕಾದ್ದು ಪ್ಲೇಗ್ರೌಂಡಲ್ಲಿ. ಹಾಗೆ ಆ ಪ್ಲೇಗ್ರೌಂಡಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಮ್ಮ ಶಕ್ತಿ ಮತ್ತು ನಮ್ಮ ಶ್ರಮ ಮತ್ತು ನಮ್ಮ ದಿನಚರಿಯನ್ನು ವ್ಯಯ ಮಾಡೋದಕ್ಕೆ ಇಲ್ಲಿ ಕೂತಿರುವಂಥ ಬಹುಪಾಲು ಮಂದಿ ದೈಹಿಕ ಶಿಕ್ಷಕರು ಇರಬೇಕು. ಸಾಲದಕ್ಕೆ ನನ್ನ ಎದುರುಗಡೆ ಕೂತಿರುವಂಥ ಬಹುಪಾಲು ಮಂದಿ ಶಿಕ್ಷಕರು ಮಕ್ಕಳಿಗೆ ಅವು ಎಳವೆಯಲ್ಲೇ ಅದನ್ನು ಹೇಳಿಕೊಡುವಂಥ ಪುಣ್ಯತನವಾದಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಒಂದು ಸ್ವಚ್ಛ ಮತ್ತು ಆರೋಗ್ಯಪೂರ್ಣ ಸಮಾಜಕ್ಕೆ
ತಮ್ಮ ಕೊಡುಗೆ ಅಪಾರವಾಗಿದೆ ಅಂತ ಹೇಳ್ತಾ ಎಲ್ಲ ಶಿಕ್ಷಕರಿಗೂ ನನ್ನ NITK ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ನಾನು ಅತ್ಯಂತ ಸಂತೋಷಪಡ್ತೇನೆ. ಇನ್ನೊಂದು ವಿಚಾರ ಏನು ಅಂತೇಳಿದರೆ, ಅಲ್ಲಿ ಮೆಡಲ್ ನೋಡ್ತಾ ಇದ್ದೇನೆ, ಸಾಕಷ್ಟು ಮೆಡಲ್ಗಳಿವೆ. ಆ ಮೆಡಲ್ಗಳು ಎಲ್ಲರಿಗೂ ಸಿಗುವುದಿಲ್ಲ, ನನಗೆ ಗೊತ್ತುಂಟು. ಎಲ್ಲ ಮೆಡಲ್ಗಳು ಸಿಗೋದಿಲ್ಲ. ಎಸ್ಪೆಷಲಿ ಕ್ರೀಡಾಕೂಟಗಳಿಗೆ ಸಂಬಂಧಪಟ್ಟಂತೆ ಮಂಕುತಿಮ್ಮನ ಒಂದು ಮಾತಿದೆ. DVG ಅವರು ಕನ್ನಡದ ಭಗವದ್ಗೀತೆ ಅಂತ ಹೇಳಲ್ಪಟ್ಟಂಥ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಸೂಕ್ತಿ ಇದೆ. ಅದು ಎಲ್ಲರಿಗೂ ಕೂಡ ಒಂಥರ ಸಮಾಧಾನ ಕೊಡುವಂಥದ್ದು. ಅದು ಹೀಗೆ ಇದೆ: ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ಪಟ್ಟು ಸಾಮುಗಳೆಲ್ಲ ವ್ಯರ್ಥವೆನಬೇಡ, ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣದ ಗಟ್ಟಿತನವೇ ಗರಡಿ ಫಲ ಮಂಕುತಿಮ್ಮ ಅಂತ. ಇದರ ಅರ್ಥ ಏನು ಅಂತ ಹೇಳಿದರೆ, ನಾವು ಕ್ರೀಡೆಯಲ್ಲಿ ಗೆಲ್ಲೇಬೇಕಂತೇನಿಲ್ಲ. ಆದರೂ ಕೂಡ ಜಟ್ಟಿಗಳು ಇಬ್ಬರು ಗೆಲ್ಲೋಕ್ಕೆ ಸಾಧ್ಯ ಇಲ್ಲ, ಒಬ್ಬನೇ ಗೆಲ್ಲಬೇಕಾದ್ದು. ಆದರೆ ಅವನ ಏನು ಪಾರ್ಟ್ನರ್, ಏನು ಸ್ಪೋರ್ಟ್ಸ್ಮನ್ಶಿಪ್ ಏನಿದೆ ಅದು ನಡೀತಾ ಇರುವಾಗ ಆ ತೋಳಲ್ಲಿ ಬರ್ಬೋದಾದಂಥ ಶಕ್ತಿ ಇಬ್ಬರಿಗೂ ಬರ್ತದೆ. ಅದೇ ನಮ್ಮ ಗರಡಿ ಮನೆಯ ಪ್ರತಿಫಲ ಅಂತ ಒಂದು ಆದರ್ಶವಾದ, ಒಂದು ಸತ್ಯವಾದ, ಒಂದು ಉದಾತ್ತವಾದ ಒಂದು ವಿಚಾರವನ್ನು ಹೇಳಿದ್ದಾರೆ. ನಾನು ಯಾವಾಗಲೂ ಹೇಳೋದುಂಟು, NITK ಸ್ಟೂಡೆಂಟ್ಸ್ ಆರ್ ವೆರಿ ಬ್ರಿಲಿಯಂಟ್. ನಮ್ಮ ಮಕ್ಕಳು ತುಂಬ ಬುದ್ಧಿವಂತರಿದ್ದಾರೆ. ಅವ್ರಿಗೆ ನಾನು ಯಾವಾಗಲೂ ಹೇಳೋದು, ನೀವು ಇಡೀ ದಿನ ಓದ್ತಾನೆ ಇರಬೇಡಿ, ಬೇರೆ ಬೇರೆ ಹಾಬೀಸ್ಗಳನ್ನು ನೀವು ಮೈಗೂಡಿಸ್ಕೊಳ್ಳಿ ಅಂತ. ಅದು ಹೇಗೆ ಅಂತೇಳಿದರೆ, ಸಂಗೀತ ಕಲೆಯೊಂದು ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಮೌನದಲ್ಲಿ, ಒಮ್ಮೆ ಸಂಸಾರದಲ್ಲಿ ಬ್ರಹ್ಮಾನುಭವಿ ಆಗುವ ಮಂಕುತಿಮ್ಮ ಅಂತ. ಯಾಕೆ ನಾನು DVG ಅವರ ಮಾತನ್ನು ಹೆಚ್ಚು ಉಪಯೋಗಿಸ್ತೇನೆ. ಯಾಕೆ ಅಂತೇಳಿದರೆ, ಇದಕ್ಕೆ ಜೀವನಕ್ಕೆ ಹತ್ತಿರವಾದಂಥ ಕೆಲವೊಂದು ಉದಾತ್ತವಾದ ಒಂದು ನಿಲುವುಗಳಿರ್ತವೆ. ಹಾಗಾಗಿ ನಾನು ಹೇಳೋದು, ನಮ್ಮ ಮಕ್ಕಳಿಗೆ, ನಮ್ಮ ಸ್ಟೂಡೆಂಟ್ಸ್ಗಳಿಗೆ, ನೀವು ಬರೀ ಶಿಕ್ಷಣಕ್ಕೆ ನಿಮ್ಮನ್ನು ನೀವು ಸೀಮಿತಗೊಳಿಸಬೇಡಿ. ನೀವು ಬೇರೆ ಹಾಬೀಸ್, ಯಕ್ಷಗಾನ ಇರ್ಬೋದು ಅಥವಾ ಇನ್ಯಾವುದೇ ಕಲೆಗಳಿರ್ಬೋದು, ಅಥವಾ ಯಾವುದೇ ಒಂದು ಇದರಲ್ಲಿ ನೀವು ವಿಭಿನ್ನವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ ಹೇಳೋದುಂಟು. ಆ ದೃಷ್ಟಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ತಿಳಿದಂತೆ ಇಲ್ಲಿ ತುಂಬ ಜನ ಮಾತಾಡಲಿಕ್ಕೆ ಇರೋದ್ರಿಂದ ನಾನು ಮಾತನ್ನು ವಿಸ್ತರಿಸುವುದಿಲ್ಲ. ಹಾಗೆ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥ ತುಂಬ ಜನ ದೈಹಿಕ ಶಿಕ್ಷಕರು ಹಾಗೂ ಇತರ ಪದಾಧಿಕಾರಿಗಳು ಮತ್ತು ಆಡಳಿತ ವರ್ಗದವರು ಎಲ್ಲರೂ ಇಲ್ಲಿದ್ದಾರೆ. ಮತ್ತು ಬೇರೆ ಸ್ಕೂಲ್ಗಳಿಂದ ಬಂದಂಥ ಎಷ್ಟೋ ಜನ ಶಿಕ್ಷಕರು ಕೂಡ ಇದ್ದಾರೆ. ಈ ನಿಮ್ಮ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಏನಿದೆ ಇದು ಕೂಡ ಮುಂದುವರಿಲಿ. ಇದೇ ಥರ ಮುಂದೆಯೂ ಕೂಡ NITK ಸುರತ್ಕಲ್ ನಿಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ವೇದಿಕೆ ಆಗಲಿ ಅಂತ ಆಸೆ ಪಡ್ತಾ ನನ್ನೆರಡನ್ನ ಮಾತನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗೋದಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಕಡೆಯಿಂದ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕನ್ನಡಂ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಖಂಡಿತವಾಗಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನಮ್ಮೆಲ್ಲ ವೃತ್ತಿ ಬಾಂಧವರೇ, ನಿಮಗೆಲ್ಲರಿಗೂ ನಾನು ಮಾಡುವ ವಂದನೆಗಳು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರ ಜನ್ಮ ದಿನದ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕ್ರೀಡಾಕೂಟವನ್ನು ನಾವೆಂದು ಆಯೋಜನೆ ಮಾಡಿರುತ್ತೇವೆ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಇದುವರೆಗೆ ನಮ್ಮ ವಿವಿಧ ತಾಲೂಕುಗಳಲ್ಲಿ ನಮ್ಮೊಂದಿಗೆ ಇದ್ದುಕೊಂಡು, ನಮ್ಮೊಂದಿಗೆ ಕರ್ತವ್ಯ ನಿರ್ವಹಿಸಿಕೊಂಡು 24ನೇ ಸಾಲಿನಲ್ಲಿ ನಿವೃತ್ತಿ ಹೊಂದಿರುವಂತಹ ಶಿಕ್ಷಕರುಗಳನ್ನು ನಾವಿವತ್ತು ಸನ್ಮಾನ ಮಾಡಲು ಹರ್ಷಪಡುತ್ತಿದ್ದೇವೆ. ನಾನೀಗ ವಿವಿಧ ತಾಲೂಕುಗಳಲ್ಲಿ 24-25ನೇ ಸಾಲಿನಲ್ಲಿ ನಿವೃತ್ತಿಯಾಗಿರುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರುಗಳ ನಾಮಯಾದಿಯನ್ನು ನಾನೀಗ ಓದಿ ಹೇಳಿದ್ದೇನೆ. ದಯವಿಟ್ಟು ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿ ನಾವು ಮಾಡುತ್ತಾ ಈ ಕಿರು ಸನ್ಮಾನವನ್ನು ಸ್ವೀಕಾರ ಮಾಡಿ ನಮಗೆ ಆಶೀರ್ವಚನ ಮಾಡಬೇಕಾಗಿ ನಮ್ಮ ನಿವೃತ್ತಿ ಶಿಕ್ಷಕರ ವಿನಂತಿ ಮಾಡಿಕೊಡುತ್ತಾ, ಮೊದಲನೇದಾಗಿ ಶ್ರೀಯುತ ಶ್ರೀನಿವಾಸ ರೈ, ದೈಹಿಕ ಶಿಕ್ಷಣ ಶಿಕ್ಷಕರು, MGC ಪ್ರೌಢಶಾಲೆ ಬೋಂದೇರು, ಮಂಗಳೂರು ಉತ್ತರ ವಲಯ. ಹರೀಶ್ ಕುಲಕರ್ಣಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಬೆಂಗ್ರೆ ಕಸಬಾ, ಮಂಗಳೂರು ಉತ್ತರ ವಲಯ. ಶ್ರೀಮತಿ ಅಸಂತಾ ಮೇರಿ ಸಿಕ್ವೇರ, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕಿರಂಜಾರು, ಕುಪ್ಪೆಬದವು, ಮಂಗಳೂರು ದಕ್ಷಿಣ. ಶ್ರೀಮತಿ ಉಮಾವತಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಕರ್ಣಗಟ್ಟೆ, ಮಂಗಳೂರು ಉತ್ತರ.
ಶ್ರೀ ಕ್ಲೆಮೆಂಟ್ ಡಿಸೋಜಾ ದೈಹಿಕ ಶಿಕ್ಷಣ ಶಿಕ್ಷಕರು, ಅನುದಾನಿತ ಬಾಬು ರಾಜೇಂದ್ರ ಪ್ರೌಢಶಾಲೆ ಮೂಡುಬಿದ್ರೆ. ಶ್ರೀ ಎಸ್ ನಾಗೇಶ್ ದೈಹಿಕ ಶಿಕ್ಷಣ ಶಿಕ್ಷಕರು, ಕರ್ನಾಟಕ ಪಬ್ಲಿಕ್ ಶಾಲೆ ಮಿಜಾರು ಮೂಡುಬಿದ್ರೆ. ಶ್ರೀಮತಿ ಚಂದ್ರಕಲಾ ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಕಾವಳಪಡೂರು ಒಗ್ಗ ಬಂಟ್ವಾಳ. ಶ್ರೀಮತಿ ರತ್ನಾವತಿ ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕೊಡಂಗೆ. ಶ್ರೀ ಸೀತಾರಾಮ ಗೌಡ ಬಿ ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಹಿರೇಬಂಡಾಡಿ. ಶ್ರೀಮತಿ ಸುನೀತಾ ದೈಹಿಕ ಶಿಕ್ಷಣ ಶಿಕ್ಷಕರು, ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಶ್ರೀಮತಿ ಐ ವಿ ಗ್ರೆಟ್ಟಾ ಪಾಯಸ್ ದೈಹಿಕ ಶಿಕ್ಷಕರು, ಸಂತ ಫಿಲೋಮಿನಾ ಪ್ರೌಢಶಾಲೆ ಪುತ್ತೂರು. ಯೋಗೀಶ್ ಚಿತ್ಗಲ್ ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಪಂಜ. ಶ್ರೀಮತಿ ಸರಸ್ವತಿ ದೈಹಿಕ ಶಿಕ್ಷಣ ಶಿಕ್ಷಕರು, ಅರಂತೋಡು. ಶ್ರೀ ಅಲೆಕ್ಸಾಂಡರ್ ದೈಹಿಕ ಶಿಕ್ಷಣ ಶಿಕ್ಷಕರು, ಸೈಂಟ್ ಜೋಸೆಫ್ ಪ್ರೌಢಶಾಲೆ ನೆರಿಯ ಬೆಳ್ತಂಗಡಿ. ಇವರೆಲ್ಲರನ್ನು ನಾವು ಈ ಒಂದು ಸನ್ಮಾನಿಸಲು ಹರ್ಷಪಡ್ತಿದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರವರನ್ನು ಸನ್ಮಾನ ಮಾಡಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಎಲ್ಲ ಅತಿಥಿ ತಾವೆಲ್ಲರೂ 25ನೇ ಸಾಲಿನಲ್ಲಿ ಸೇವಾ ನಿವೃತ್ತಿ ಹೊಂದಿರ್ತೀರಿ. ಈ ಸಂದರ್ಭದಲ್ಲಿ ಪರಮಾತ್ಮನು ತಮಗೆ ಆಯುರಾರೋಗ್ಯ ಸುಖ ಸಲಿ ಎಂದು ಪ್ರಾರ್ಥಿಸುತ್ತಾ ದಿನಾಂಕ 17/2/2025 ಕ್ರೀಡಾಂಗಣದಲ್ಲಿ ದಕ್ಷಿಣ ಕನ್ನಡ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟ 2025 ಸಂದರ್ಭ ತಮ್ಮನ್ನು ಅಭಿನಂದಿಸಿ ಸನ್ಮಾನವನ್ನು ಅರ್ಪಿಸುತ್ತಿದ್ದೇವೆ. ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಶಾಲಾ ನಮೂದಿಸಿ ಸ್ಮರಣಿಕೆ ನೀಡಿ ಫಲಪುಷ್ಪವನ್ನು ನೀಡಿ ಗೌರವಿಸಿಕೊಳ್ತಾ ಇದ್ದಾರೆ. ಅತಿಥಿ ಗಣ್ಯರು ತಮ್ಮ ವೃತ್ತಿ ಬದುಕಿನ ಮಜಲುಗಳನ್ನು ನಿವೃತ್ತಿಯ ಬಳಿಕವೂ ತಾವು ನಿವೃತ್ತಿ ಬದುಕು ಸುಖದಾಯಕವಾಗಿರಲಿ ಎನ್ನುವ ಆಶಯದೊಂದಿಗೆ ಫಲಪುಷ್ಪವನ್ನು ನೀಡಿ ಶಾಲನ್ನ ಹಾಕಿ ಹಾರವನ್ನಿತ್ತು ಗೌರವಿಸುವ ಸುಂದರ ಕ್ಷಣ. ತಮ್ಮ ಸೇವೆ ಅಗಣಿತವಾದದ್ದು. 30, 35, 40 ವರ್ಷಗಳ ಕಾಲ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯಿಸಿದ ನಿಮ್ಮ ಅವಿರತ ಶ್ರಮಕ್ಕೆ ನಮ್ಮ ಕಿರು ಕಾಣಿಕೆ ಸೇರಿಕೊಂಡು ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಸರ್ ಹಾಗೆ ಇಟ್ಕೊಳ್ಳಿ ಸರ್. ಇಲ್ಲಿ ನೋಡಿ, ಎಲ್ಲ ಹತ್ರ ಬನ್ನಿ. ಎಸ್, ಇಲ್ಲಿ ನೋಡಿ. ಎಸ್, ಎಲ್ಲ ಸರ್ ಇಲ್ಲಿ ನೋಡಿ. ಒಂದು ನಿಮಿಷ ಸರ್. ಎಸ್, ಎಸ್, ಒಂದು ನಿಮಿಷ ಆಗಲಿ, ಇದು ಆಗಲಿ, ಆಗಲಿ. ಹಾಂ, ಕೊಡಿ ಮ್ಯಾಮ್, ಕೊಡಿ. ಹಾಂ, ಎಲ್ಲ ಒಂದು ಸ್ವಲ್ಪ ಇಲ್ಲಿ ನೋಡಿ ಸರ್. ಎಲ್ಲ ನಿಂತ್ಕೊಳ್ಳಿ. ಶಿಕ್ಷಕರಿಗೆ ಈ ಸಂದರ್ಭದಲ್ಲಿ ಆಹ್ವಾನಿಸಿಕೊಳ್ಬೇಕು ಎಂಬುದಾಗಿ ನಿರ್ಣಯ. ತಾವು ಎಲ್ಲಿದ್ರು ಕೂಡ ಒಮ್ಮೆ ವೇದಿಕೆ ಗೌರವದ ಆಹ್ವಾನ. ವಿದ್ಯಾಲತಾ ಮೇಡಮ್, ಪಡವೂರು ದೈಹಿಕ ಶಿಕ್ಷಣ ಶಿಕ್ಷಕಿ, ಸರ್ಕಾರಿ ಪ್ರೌಢಶಾಲೆ ಬಡಗಯಾಕ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ರಿಜಿಸ್ಟರ್ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ಉತ್ತರ ವಲಯ ಇವರ ಸಹಯೋಗದಲ್ಲಿ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಮಂಗಳೂರು ಉತ್ತರ ವಲಯ ಇವರಿಗೆ ಸನ್ಮಾನ ಕಾರ್ಯಕ್ರಮ. ಹಲವಾರು ಪಂದ್ಯಾಟ, ರಾಷ್ಟ್ರ ಮಟ್ಟದ ಪಂದ್ಯಾವಳಿಗೆ ತರಬೇತಿಗೊಳಿಸಿ ಪ್ರಶಸ್ತಿ ಗಳಿಸುವಲ್ಲಿ ತಮ್ಮ ಹೆಚ್ಚಿನ ಸಾಧನೆ ನಿಮ್ಮಿಂದ ಮೂಡಿ ಬರಲಿ ಎಂದು ನಾವೆಲ್ಲರೂ ಹಾರೈಸುತ್ತಿದ್ದೇವೆ. ದಿನಾಂಕ 17/2/2025 NITK ಕ್ರೀಡಾಂಗಣದಲ್ಲಿ ಜರುಗಿದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದೈಹಿಕ ವೇದಿಕೆಗೆ ಬರಬೇಕಾದ ವಿನಂತಿ. ಅದೇ ರೀತಿಯಾಗಿ ಇವತ್ತು ನಮ್ಮೊಂದಿಗೆ ಇಲ್ಲ ವಿಷ್ಣು ನಾರಾಯಣ ಹೆಬ್ಬಾರ್, ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳು ಧಾರವಾಡ ಜಿಲ್ಲೆ. ಇವರು ಬರಬೇಕಾಗಿತ್ತು, ಬರಲಿಕ್ಕೆ ಆಗಲಿಲ್ಲ.
ಅದೇ ರೀತಿಯಾಗಿ ಆಲ್ವಿನ್ ಅಂದ್ರಾಜೆ ಹಾವೇರಿ ಜಿಲ್ಲೆಯಲ್ಲಿ ದೈಹಿಕ ಶಿಕ್ಷಣ ರಾಮನಗರ ಜಿಲ್ಲೆಯಲ್ಲಿ ದೈಹಿಕ ಶಿಕ್ಷಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ಸನ್ಮಾನ ಕಾರ್ಯಕ್ರಮ. ಪ್ರಭಾರ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯವರಾಗಿ ಮಂಗಳೂರು ಉತ್ತರ ವಲಯದಲ್ಲಿ ಸೇವೆ ಸಲ್ಲಿಸಿ ಸುಳ್ಯ ತಾಲೂಕಿನಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಆಶಾ ಮೇಡಮ್ ಇವರಿಗೆ ನಾವು ಕೃತಜ್ಞತೆಯ ಪೂರ್ವಕವಾಗಿ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಂಡಿದ್ರೆ, ಶ್ರೀಯುತ ಬೋನೇಶ್ ಸರ್ ಪ್ರಭಾರ ಪೂರ್ಣಕಾಲಿಕರಾಗಿ ಹೆಮ್ಮೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ರಾಜ್ಯ ಸಂಘಟನೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕ್ರೀಡಾಕೂಟ. ಈ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿರುವ ಮಹಾಪೌರವರು, ಈ ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಆತ್ಮೀಯರಾದ ಲಿಲ್ಲಿ ಪಾಯಸ್ರವರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ಸಮಯದ ಅಭಾವ ಇದೆ, ಆದರೂ ಕೆಲವು ವಿಚಾರಗಳನ್ನು ಇಲ್ಲಿ ನಾವು ಪ್ರಸ್ತಾಪ ಮಾಡಲೇಬೇಕಾಗುತ್ತೆ. ಬಹುಶಃ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಮತ್ತು ಬಹಳಷ್ಟು ಅದ್ಧೂರಿಯಾಗಿ ಈ ಒಂದು ಕ್ರೀಡಾಕೂಟವನ್ನು ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ವತಿಯಿಂದ ನಡೆಸಲಾಗ್ತದೆ. ಇದು ಬಹಳ ಹೆಮ್ಮೆಯ ವಿಚಾರ. ಇದು ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲೆಯ ದೈಹಿಕ ಶಿಕ್ಷಕರ ನಮ್ಮ ಒಗ್ಗಟ್ಟನ್ನು ಇದು ತೋರ್ಪಡಿಸುತ್ತದೆ. ಯಾವುದೇ ವೃತ್ತಿಯಲ್ಲಿ ಯಾವುದೇ ರೀತಿಯ ಗೊಂದಲ ಇದ್ದರೂ ವರ್ಷದ ಕೊನೆಗೆ ನಾವೆಲ್ಲ ಸೇರಿ ಇದನ್ನೊಂದು ಹಬ್ಬದ ರೀತಿಯಲ್ಲಿ ಸಂಭ್ರಮಿಸ್ತಾ ಬರ್ತಾ ಇದ್ದೇವೆ. ಇದು ಬಹುಶಃ ಬೇರೆ ಜಿಲ್ಲೆಗಳಲ್ಲಿ ಇಂಥ ಯಾವುದೇ ಕ್ರೀಡಾಕೂಟ ನಡೆಯುತ್ತಿರುವ ಬಗ್ಗೆ ನನಗಂತೂ ಮಾಹಿತಿ ಇಲ್ಲ. ಬಹುಶಃ ನಾವು ಎಲ್ಲರೂ ಸೇರಿಕೊಂಡು ಈ ಒಂದು ಕ್ರೀಡಾಕೂಟವನ್ನು ಮಾಡ್ತಾ ಇದ್ದೇವೆ. ಆದರೆ ವಿಶೇಷವಾಗಿ ಈ ಸಲ ದೈಹಿಕ ಶಿಕ್ಷಣ ಸಂಘ ತಾಲೂಕು ಸಂಘ ಉತ್ತರ ವಲಯ, ಮಂಗಳೂರು ಉತ್ತರ ವಲಯದವರು ಇದನ್ನು ನಡೆಸ್ತಾ ಇದ್ದಾರೆ. ಬಹಳಷ್ಟು ಅದ್ಧೂರಿಯಾಗಿ ನಡೆಸ್ತಾ ಇದ್ದಾರೆ ಮತ್ತು ಬಹಳಷ್ಟು ಶ್ರಮವನ್ನು ಹಾಕಿದ್ದಾರೆ. ತುಂಬ ದಿವಸದಿಂದ ಈ ಒಂದು ಕ್ರೀಡಾಕೂಟದ ಯಶಸ್ವಿಗೆ ಸಹಕಾರ ನೀಡ್ತಾ ಇದ್ದಾರೆ. ಇದಕ್ಕೆ ಜಿಲ್ಲಾ ಸಂಘದ ಅಧ್ಯಕ್ಷರಾಗಿರುವಂಥ ಲಿಲ್ಲೆ ಪಾಯಸ್ ಅವರಿರ್ಬೋದು, ಕಾರ್ಯದರ್ಶಿ ಹರೀಶ್ ಅವರಿರ್ಬೋದು. ಬಹುಶಃ ವಿಶೇಷವಾಗಿ ಈ ರೀತಿಯ ಒಂದು ಅನೇಕ ಸಂಘಟನೆಗಳನ್ನು ಮಾಡಿದ ಕಾರಣಕ್ಕಾಗಿ ನಮ್ಮ ತ್ಯಾಗರಾಜ್ ಸರ್ ಅವರನ್ನು ಈ ಸಲ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯ ಹುದ್ದೆಗೆ ಆಯ್ಕೆ ಮಾಡಿದ್ದಾರೆ. ಎಲ್ಲ ದೈಹಿಕ ಶಿಕ್ಷಕರಿಗೆ ನಮಗೆ ಸಂದಂಥ ಒಂದು ಬಹುಮಾನ ಇದು ಅಂತ ನಾನು ಭಾವಿಸಿದ್ದೇನೆ. ಅವರ ಸಂಘಟನೆಯ ಒಂದು ಜವಾಬ್ದಾರಿ ಏನಿದೆ ಅದು ಹೆಚ್ಚಾಗಿದೆ. ಬಹುಶಃ ಇವರಿಗೆ ಆ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಶಕ್ತಿಯನ್ನು ಆ ಭಗವಂತ ನೀಡಲಿ ಅಂತೇಳಿ ಎಲ್ಲರ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತೇನೆ. ಅದೇ ರೀತಿ ಇಂಥ ಕ್ರೀಡಾಕೂಟಗಳು ನಿರಂತರವಾಗಿ ನಡೀತಾ ಇರಲಿ. ಬಹುಶಃ ನಮ್ಮ ಜೊತೆಯಲ್ಲಿದ್ದಂತಹ ಶಿಕ್ಷಕರು ನಿವೃತ್ತರಾಗಿದ್ದಾರೆ, ಅವರಿಗೊಂದು ಸನ್ಮಾನ ಮಾಡುವಂಥದ್ದು. ಮತ್ತು ನಮ್ಮ ವಿಶೇಷವಾಗಿ ನನಗಂತೂ ಗೊತ್ತಿಲ್ಲ, ಇಲ್ಲಿ ಈಗ ಮಾಡುವವರಿಗೆ ನನಗೆ ಕೂಡ ಒಂದು ಸನ್ಮಾನ ಮಾಡ್ತಾರೆ ಅಂತೇಳಿ. ಈ ಸನ್ಮಾನದಿಂದಾಗಿ ನಮ್ಮ ಜವಾಬ್ದಾರಿ ಹೆಚ್ಚಿಗೆ ಆಗ್ತದೆ ಮತ್ತು ನಮ್ಮ ಸಂಬಂಧಗಳು ಹೆಚ್ಚಿಗೆ ಆಗ್ತಾ ನಮ್ಮ ಯಾವುದೇ ರೀತಿಯ ಕ್ರೀಡಾಕೂಟ ನಮಗೆ ಬರಲಿ, ವಿಭಾಗ ಇರ್ಬೋದು, ರಾಜ್ಯ ಕ್ರೀಡಾಕೂಟ ಇರ್ಬೋದು, ಎಂಥದೇ ಸಂದರ್ಭದಲ್ಲಿ ಕೂಡ ನಮ್ಮ ಎಲ್ಲ ಸಹಕಾರ ಎಲ್ಲ ನಮ್ಮ ಜಿಲ್ಲೆಯ ದೈಹಿಕ ಶಿಕ್ಷಕರು ನೀಡಿದ್ದಾರೆ. ವಿಶೇಷವಾಗಿ ದೈಹಿಕ ಶಿಕ್ಷಕರ ಈ ಜಿಲ್ಲಾ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲವೂ ಯಾವುದೇ ರೀತಿಯಲ್ಲಿ ನಾವು 2-3 ದಿವಸದಲ್ಲಿ ಕೂಡ ಒಂದು ವಿಭಾಗ ಮಟ್ಟದ ಕ್ರೀಡಾಕೂಟವನ್ನು ನಡೆಸಿ ಅಂತೇಳಿ ಅಷ್ಟು ಅವಧಿಯ ಒಳಗೆ ಅಷ್ಟೇ ಚೆನ್ನಾಗಿ ನಡೆಸಿಬಿಟ್ಟಂತಹ ಒಂದು ಅದೃಷ್ಟ ನಮಗೆ, ನನ್ನ ಪಾಲಿಗೆ ಇದು ಅದೃಷ್ಟ ಅಂತ ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ ನಮ್ಮ ಹುದ್ದೆಯಲ್ಲಿ ನಮ್ಮ ಒಂದು ಜವಾಬ್ದಾರಿ ಅಂತ ಇರ್ತದೆ. ಆದರೆ ನನಗೆ ಪ್ರಾರಂಭದಲ್ಲಿ ಏನಾಗಿತ್ತು ಅಂತ ಹೇಳಿದರೆ ಇದನ್ನು ಹೇಗೆ ನಿಭಾಯಿಸೋದು ಅನ್ನುವಂಥ ಹೆದರಿಕೆ ಇತ್ತು. ಆದರೆ ನಿಮ್ಮೆಲ್ಲರ ಸಹಕಾರದಿಂದ, ವಿಶೇಷವಾಗಿ ದೈಹಿಕ ಶಿಕ್ಷಣ ಸಂಘ ಇವರ ಸಹಕಾರದಿಂದ ನಾವು ಎಲ್ಲವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೇವೆ. ಅದಕ್ಕಾಗಿ ಇಲಾಖಾ ಪರವಾಗಿ ಈ ಒಂದು ಸಂಘದ ಪದಾಧಿಕಾರಿಗಳಿಗೆ ವೈಯಕ್ತಿಕವಾಗಿಯೂ ಇಲಾಖಾ ಪರವಾಗಿಯೂ ಕೃತಜ್ಞತೆ ಸಲ್ಲಿಸಿಕೊಂಡು ಇನ್ನಷ್ಟು ಈ ಸಂಘಟನೆ ಬಲಿಷ್ಠವಾಗಿ ಬೆಳೀಲಿ. ಎಲ್ಲ ರೀತಿಯ ಸಹಕಾರ, ಎಲ್ಲರೂ ನಮ್ಮ ಜಿಲ್ಲೆಯ ಎಲ್ಲ ದೈಹಿಕ ಶಿಕ್ಷಕರು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಒಗ್ಗೂಡಿ ಉತ್ತಮವಾದ ಕೆಲಸ ಕಾರ್ಯಕ್ರಮವನ್ನು ನಿರ್ವಹಿಸುವಂತೆ ಆಗಲಿ ಅನ್ನುವ ಆಶಯದೊಂದಿಗೆ ನನ್ನನ್ನು ಈ ದಿನ ಸನ್ಮಾನ ಮಾಡಿದ್ದಕ್ಕಾಗಿ
ಎಲ್ಲರಿಗೂ ಕಾರಣಕರ್ತರಾದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ನನ್ನ ಎರಡರ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ತಮ್ಮ ಅಮೂಲ್ಯವಾದ ನುಡಿಗಳಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಮುಂದೆ ಮಾತನಾಡಲಿದ್ದಾರೆ ಶ್ರೀಯುತ ಪುಂಡಲಿಕ ಹೊಸಪೆಟ್ಟು. ಒಂದೆರಡು ಮಾತುಗಳಿಗೆ. ದಕ್ಷಿಣ ಕನ್ನಡ ದೈಹಿಕ ಶಿಕ್ಷಣ ಕೂಟವನ್ನು ಉದ್ಘಾಟಿಸಿದ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾದ ಪೂಜ್ಯನೀಯ ಮನೋಜ್ ಕುಮಾರ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಉಪಸ್ಥಿತರಿರುವ ದೈಹಿಕ ಶಿಕ್ಷಣ ಸಂಸ್ಥೆಯ ಶಿಕ್ಷಕರೇ ಹಾಗೂ ಇವತ್ತಿನ ಕ್ರೀಡಾಕೂಟದಲ್ಲಿ ನಮ್ಮ ಮೇಯರ್ ಅವರು ಹೆಚ್ಚಿನ ದೇಣಿಗೆಯನ್ನು ಕೂಡ ಕೊಡುತ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಅವರಿಗೆ ಪ್ರಪ್ರಥಮವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಒಂದು ದೈಹಿಕ ಶಿಕ್ಷಣ ಸಂಸ್ಥೆಯವರು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಆಗಿರ್ಬೋದು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘ ಇರ್ಬೋದು ಹಾಗೂ ಮಂಗಳೂರು ತಾಲೂಕು ದೈಹಿಕ ಶಿಕ್ಷಣ ಸಂಘ ಆಗಿರ್ಬೋದು, ಇವರ ಎಲ್ಲ ಜಂಟಿ ಆಶ್ರಯದಲ್ಲಿ ಇವತ್ತು ಬಹಳ ಒಳ್ಳೆಯ ಒಂದು ಕ್ರೀಡಾಕೂಟ. ಅಂದರೆ ದೈಹಿಕ ಶಿಕ್ಷಕರಿಗೆ ನಾವು ಗೌರವ ಕೊಡೋದು ಅತಿ ಮುಖ್ಯ. ಯಾಕೆಂದರೆ ನಾನು ಒಬ್ಬ ಕ್ರೀಡಾಕೂಟವಾಗಿ ವಿದ್ಯಾದಾಯನಿಯಲ್ಲಿರುವಾಗ ನಮಗೆ ನರಸಿಂಹ ಬಂಡಿಯವರು PT ಮಾಸ್ಟರ್ ಆಗಿದ್ದರು. ನಾನು ಕಾಲೇಜಿಗೆ ಬರುವಾಗ ಗೋವಿಂದಾಸ್ ಕಾಲೇಜಲ್ಲಿ ಪದ್ಮನಾಭ ಅಮೀನ್ ಅವರು PT ಮಾಸ್ಟರ್ ಆಗಿದ್ದರು. ಇವರ ಸತತ ಪರಿಶ್ರಮದಿಂದ, ಅವರ ಮಾರ್ಗದರ್ಶನದಿಂದ ನಾನು ಕ್ರಿಕೆಟ್ನಲ್ಲಿ ಮ್ಯಾಂಗ್ಳೂರು ಯೂನಿವರ್ಸಿಟಿಯನ್ನು ಮಾಡಿದ್ದೇನೆ ಹಾಗೂ ಕುಸ್ತಿಯಲ್ಲಿ ಸತತ 3 ವರ್ಷ 57 kg ಕೆಟಗರಿಯಲ್ಲಿ ಯೂನಿವರ್ಸಿಟಿಯಲ್ಲಿ ಚಾಂಪಿಯನ್ ಆಗಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಲು ಮುಖ್ಯ ಕಾರಣ ನಮ್ಮ ದೈಹಿಕ ಶಿಕ್ಷಕರಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ದೈಹಿಕ ಶಿಕ್ಷಕರು ನಮ್ಮ ಎಲ್ಲ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅವರು ನಮ್ಮ ಇಡೀ ಶಾಲೆಯ ದಕ್ಷಿಣ ಕನ್ನಡ ಆಗಿರೋದು ನಮ್ಮ ರಾಜ್ಯದ ಎಲ್ಲ ಶಾಲೆಗಳಿಗೆ ಒಂದು ಬೆನ್ನೆಲುಬು ಬಿದ್ದಾಗೆ ದೈಹಿಕ ಶಿಕ್ಷಕರು. ಯಾಕಂದರೆ ದೈಹಿಕ ಶಿಕ್ಷಕರಿಂದಾಗಿ ನಮ್ಮ ಇವತ್ತಿನ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಹೆಚ್ಚಿನ ಸ್ಪೋರ್ಟ್ಸ್ಮ್ಯಾನ್ಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟ, ಅದರಲ್ಲಿ ಒಲಿಂಪಿಕ್ಸ್ ಆಗಿರ್ಬೋದು, ಗೋಲ್ಡ್ ಮೆಡಲ್ ಎಲ್ಲ ಬರಲಿಕ್ಕೆ ಮುಖ್ಯ ಕಾರಣ ನಮ್ಮ ದೈಹಿಕ ಶಿಕ್ಷಕರಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏಕೆಂದರೆ ಅವರ ಪರಿಶ್ರಮದಿಂದಾಗಿ ಬಾಲ್ಯದಲ್ಲಿಯೇ ಕ್ರೀಡಾಪಟುಗಳು ನಮ್ಮ ದೈಹಿಕ ಶಿಕ್ಷಕರ ಮಾರ್ಗದರ್ಶನದಿಂದ ಅಷ್ಟು ಎತ್ತರಕ್ಕೆ ಹೋಗಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕ ಇಟ್ಕೊಂಡು ಬರಲಿಕ್ಕೆ ಮುಖ್ಯ ಕಾರಣ ದೈಹಿಕ ಶಿಕ್ಷಕರಿಗೆ ಪ್ರಥಮವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದು ನಿರಂತರವಾಗಿ ಈ ಕ್ರೀಡಾಕೂಟ ಬೆಳಗಲಿ. ಯಾಕೆಂದರೆ ಒಂದು 15 ವರ್ಷದಿಂದ ಈ ಪ್ರಾರಂಭವಾದ ಈ ಕ್ರೀಡಾಕೂಟ ನಿರಂತರವಾಗಿ ಬೆಳಗಲಿ. ಅದಕ್ಕೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಹೆಚ್ಚಿನ ಅನುದಾನ, ಯಾಕೆಂದರೆ ಪಾಪ ಅವರು ದೈಹಿಕ ಶಿಕ್ಷಕರೇ ಎಲ್ಲ ಹಣವನ್ನು ಸಂಗ್ರಹಿಸಿ ಈ ಟ್ರೋಫಿ ಆಗಿರ್ಬೋದು, ಈ ಕ್ರೀಡಾಕೂಟದ ಅನ್ನಸಂತರ ಆಗಿರ್ಬೋದು, ಕ್ರೀಡಾಕೂಟದ ಎಲ್ಲ ಈ ಡ್ರೆಸ್ ಅವರಿಗೆ ಜರ್ಸಿ ಆಗಿರ್ಬೋದು, ಇದೆಲ್ಲ ಅವರೇ ಹಣ ಒಟ್ಟು ಮಾಡಿ ಸಂಗ್ರಹಿಸಿ ತಂದಿದ್ದಾಗಿದೆ. ಆದ್ದರಿಂದ ಸರ್ಕಾರದಿಂದ ಅವರಿಗೆ ಪ್ರತಿ ವರ್ಷ ಒಂದು ನಿಗದಿತವಾಗಿ ಇಷ್ಟು ಲಕ್ಷ ಅಂತ ಕ್ರೀಡಾಕೂಟಕ್ಕೆ ಅಂತ ಒದಗಿಸಬೇಕಂತ ನಾವು ಮಾನ್ಯ ಮೇಯರ್ ಹತ್ರ ಇವಾಗ ಅವ್ರ ಹತ್ರ ಒತ್ತಾಯ ಮಾಡ್ತೇನೆ. ಇದನ್ನು ನಿಮ್ಮ ಕಮಿಟಿಯಲ್ಲಿ ಇಟ್ಟು ಪ್ರತಿ ವರ್ಷ ಅವರು ಕೇಳುವ ಹಾಗೆ ಆಗಬಾರ್ದು. ಅವರ ಪ್ರತಿ ವರ್ಷಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಜನ್ಮದಿನದ ಪ್ರಯುಕ್ತವಾಗಿ ಸ್ವಾತಂತ್ರ್ಯ ಹೋರಾಟಗಾರರ ಪರವಾಗಿ ಅವರು ಆ ಜನ್ಮದಿನದ ಮುಖಾಂತರ ಒಳ್ಳೆಯ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಪ್ರತಿ ವರ್ಷ ಕೂಡ ಒಂದು ಬಜೆಟಲ್ಲಿ ಒಂದು 5 ಲಕ್ಷ ನಿಗದಿತವಾಗಿ ಅವರಿಗೆ ಸ್ಥಳೀಯವಾಗಿ ಇಡಬೇಕಂತ ನಾನೊಂದು ಕ್ರೀಡಾಪಟುವಾಗಿ ಅವರನ್ನು ಒತ್ತಾಯ ಮಾಡ್ತೇನೆ. ಯಾಕಂದರೆ ಇಂಥ ಕ್ರೀಡಾ ಸ್ಫೂರ್ತಿಯಲ್ಲಿ ನಮ್ಮ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಶಸ್ತಿ ತರಲಿಕ್ಕೆ ಮುಖ್ಯ ಭೂಮಿಕೆಯ ವೇದಿಕೆಯಾಗಿರುವ ನಮ್ಮ ದೈಹಿಕ ಶಿಕ್ಷಕರನ್ನು ಅಭಿನಂದಿಸುತ್ತಾ ಇವತ್ತು ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ವಿನೋದ್ ಸರ್ ಆಗಿರ್ಬೋದು ಹಾಗೂ ಮಂಗಳೂರು ತಾಲೂಕಿನ ಅಧ್ಯಕ್ಷರಾಗಿರುವ ನಿತಿನ್ ಕುಮಾರ್ ಪುತ್ರನಾಗಿರ್ಬೋದು, ಅವರಿಗೆ ಎಲ್ಲ ದೈಹಿಕ ಶಿಕ್ಷಕರಿಗೆ ವಂದನೆ ಸಲ್ಲಿಸಿದ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ತಮ್ಮ ಅಮೂಲ್ಯವಾದ ನುಡಿಗಳಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ ಸರ್. ಮುಂದೆ ತ್ಯಾಗಂ ಹರೇಕಳ ಇವರಿಗೆ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಇದೆ, ಅದರ ವ್ಯವಸ್ಥೆ ಮಾಡಿಕೊಳ್ಳುವರೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಬಂಧುಗಳೇ, KA19 MJ 0795 ಈ ಗಾಡಿ ಪಾರ್ಕಿಂಗ್ನಲ್ಲಿದೆ, ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕು. ಇತರ ವಾಹನಗಳಿಗೆ ಹೋಗುವುದಕ್ಕೆ ಅಡೆತಡೆಯಾಗಿದೆ. ಆದ್ದರಿಂದ ತಕ್ಷಣ ಈ ಗಾಡಿ ನಂಬರ್ ಹೇಳಿದ ಅದರ ಓನರ್ ತಕ್ಷಣ ಹೋಗಿ ಆ ಗಾಡಿಯನ್ನು ತೆರವುಗೊಳಿಸಬೇಕು. 0795
KA19MJ0795. ಆತ್ಮೀಯರೇ, ತ್ಯಾಗಂ ಸರ್ ಅವರು ದಕ್ಷಿಣ ಕನ್ನಡದ ಪ್ರಧಾನ ಕಾರ್ಯದರ್ಶಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ಈ ಒಂದು ಹುದ್ದೆಯನ್ನು ಅಲಂಕರಿಸಿದ್ದಾರೆ. ತಮ್ಮ ಅವಿರತ ಶ್ರಮ, ವಿಭಾಗ ಮಟ್ಟದ ಸಂಘಟಕರಾಗಿದ್ದು ಕೂಡ ಕೆಲಸ ಮಾಡಿಕೊಂಡಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕೋಶಾಧಿಕಾರಿಯಾಗಿದ್ದುಕೊಂಡು ಬಹಳ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡಿದೆ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳ ಎರಡೇ ಮಾತುಗಳು. ಉದ್ಘಾಟಿಸಿದಂತಹ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ನಮಗೆಲ್ಲರಿಗೂ ಒಂದು ಇಷ್ಟೊತ್ತು ಅವರ ಒತ್ತಡಗಳ ಮಧ್ಯೆ ನಮ್ಮೊಂದಿಗೆ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ಸರ್. ಮಹಾಪೌರರು ತಪ್ಪಿದ್ದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಅದು ಯಾವುದೇ ಕಾರ್ಯಕ್ರಮಗಳು ಇರಲಿ, ಅದು ಕಂಬಳ ಇರಲಿ, ಕ್ರೀಡಾಕೂಟಗಳಿರಲಿ, ಬೇರೆ ಬೇರೆ ರೀತಿಯ ಕ್ರೀಡಾಕೂಟಗಳಾಗಿರ್ಬೋದು, ಅದನ್ನು ಯಶಸ್ವಿಯಾಗಿ ಸಂಘಟನೆ ಮಾಡುವಲ್ಲಿ ಪ್ರಮುಖ ಪಾತ್ರಧಾರಿಯಾಗಿ ಇವತ್ತು ಕೆಲಸ ಮಾಡಿ ಇವತ್ತು ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆಯ ಎಷ್ಟೋ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ಪದಕಗಳನ್ನು ಪಡೆದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪಾಲ್ಗೊಂಡಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣಕರ್ತರು ಅಂತ ಹೇಳಿದರೆ ಅದು ದೈಹಿಕ ಶಿಕ್ಷಣ ಶಿಕ್ಷಕರು. ಅದು ಪ್ರಾಥಮಿಕ ವಿಭಾಗ ಆಗಿರ್ಬೋದು, ಪ್ರೌಢ ವಿಭಾಗ ಆಗಿರ್ಬೋದು, ಪದವಿ ಪೂರ್ವ ವಿಭಾಗ ಆಗಿರ್ಬೋದು. ಅವರು ಒಳ್ಳೆ ರೀತಿಯಲ್ಲಿ ಫೌಂಡೇಶನ್ ಕೊಟ್ಟ ಕಾರಣ ಇವತ್ತು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಳಗ್ತಾ ಇದೆ. ಇವತ್ತು ಆಳ್ವಾಸಲ್ಲಿ ಆಗಿರ್ಬೋದು, ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಆಗಿರ್ಬೋದು, ಅದೆಷ್ಟೋ ಕ್ರೀಡಾ ಪ್ರತಿಭೆಗಳು ಒಂದು ಉನ್ನತ ಮಟ್ಟದಲ್ಲಿ ಇದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡಬೇಕು. ವಿಶೇಷವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಇಲ್ಲಿ ಮಹಾಪೌರರು ಹೋದರು, ಇಲ್ಲಾಂದರೆ ತುಂಬ ವಿಚಾರಗಳಿತ್ತು. ಆದರೆ ಒಂದು ಮಾತು ಹೇಳ್ತೇನೆ, ಇವತ್ತು ಬಂಧುಗಳೇ, ಸಹ ಶಿಕ್ಷಕರು ಅಂತೇಳಿ ಇವತ್ತು ಎಲ್ಲ ಪದವೀಧರ ಆಗಿರ್ಬೋದು, ಪದವೀಧರ ಅಲ್ಲದಾಗಿರ್ಬೋದು, ಎಲ್ಲ ರೀತಿಯಲ್ಲಿ ಬಡ್ತಿಗಳಿದೆ. ಆದರೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಯಾವುದೇ ಬಡ್ತಿ ಇಲ್ಲ. ಇದು ಬಹಳ ಖೇದಕರ ವಿಚಾರ. ಎಲ್ಲರೂ ಇವತ್ತು ಒಂದು BPEd, MPEd, ಅದರಲ್ಲಿ NIS ಮಾಡಿದ್ದಾರೆ, MS ಪಡೆದುಕೊಂಡಿದ್ದಾರೆ. ಅವರು ಇವತ್ತು ಹಾಜರಾತಿಯಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಏನಾಗಿದೆ ಅಂತಂದರೆ ಅವರು ತುಂಬ ಕೆಳಗಡೆ ಬರೆಯತಕ್ಕಂಥ ಒಂದು ವಿಚಾರವನ್ನು ಕೇಳುವಾಗ ಇವತ್ತು ಬಹಳ ನಗುತ್ತಾ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಆದರೆ ವೇದನೆಯನ್ನು ಹೇಳಲಿಕ್ಕೆ ಹೋದರೆ ನಮಗೆ ಯಾರು ಬೆಂಗಾವಲಾಗಿ ಯಾರೂ ಇಲ್ಲ. ಇವತ್ತು ಅಧಿಕಾರಿಗಳು ಕೂಡ ನಮ್ಮೊಟ್ಟಿಗೆ ಬೆಂಡು ತಟ್ತಾರೆ, ನಿಮ್ಮೊಟ್ಟಿಗೆ ನಾವಿದ್ದೇವೆ, ದೈಹಿಕ ಶಿಕ್ಷಕನೇ ಇವತ್ತು ಮುಖ್ಯೋಪಾಧ್ಯಾಯರ ನಂತರ ಬರುವಂಥದ್ದು ಇವತ್ತು ಭಾಷಣದಲ್ಲಿ ಕೇಳಿದ್ದೇವೆ. ಆದರೆ ಇವತ್ತು ಶಾಲೆಗಳಲ್ಲಿ ನಮಗೆ ಆಗುವಂಥ ಅನ್ಯಾಯವನ್ನು ಕೇಳಿದರೆ ನಮಗೆಲ್ಲ ಬಹಳ ದುಃಖ, ವೇದನೆ ಇದೆ. ಆದರೂ ಕೂಡ ನಾವು ಶಾಲೆಯಲ್ಲಿ ಎಲ್ಲಿಯೂ ತೋರ್ಪಡಿಸೋದಿಲ್ಲ ನಮ್ಮನ್ನು ಮೇಲೆ ಇಡಿ ಕೆಳಗಿಡಿ ಅಂತ ಹೇಳಿದರೆ. ಆದರೆ ಆ ನಿವೇದನೆಯನ್ನು ತೋರ್ಪಡಿಸೋದು ಎಲ್ಲಿಯಪ್ಪ? ಎಷ್ಟು ಸಭೆಗಳು ಆಗಿದೆ, CNR ಆಗಬೇಕು ಅಂತೇಳಿ ಪ್ರೊಫೆಸರ್ LR ವೈದ್ಯನಾಥನ ವರದಿ ಬಂದು ಎಷ್ಟು ವರ್ಷ ಆಯಿತು, ಎಲ್ಲವೂ ಅನುಪಾಲನಾ ವರದಿ ಆಗಿದೆ, ಎಲ್ಲವೂ ಆಗಿದೆ. ಆದರೆ ಅಧಿಕಾರಿಗಳು ಎಲ್ಲೋ ನಮಗೆ ಒಂದು ಸಣ್ಣ ತಪ್ಪು ಮಾಡ್ತಾ ಇದ್ದಾರೆ. ಇವತ್ತು UT ಖಾದರ್ ಅವರ ನೇತೃತ್ವದಲ್ಲಿ ದೊಡ್ಡ ಸಭೆ ಆಯಿತು, ಬಸವರಾಜ ಹೊರಟ್ಟಿಯವರ ಸಭಾಪತಿಗಳಾಯಿತು, ಆದೇಶ ನಾಳೆನೇ ಆಗ್ತದೆ ಅಂತ ಹೇಳಿದರು. ಎಲ್ಲಿ ಆಯಿತು? 15 ದಿನದಲ್ಲಿ ಸಭೆ ಆಗಿ ಆದೇಶವನ್ನು ಮಾಡಿ ಅಂತ ಹೇಳಿದ್ದಾರೆ. ಇವತ್ತು 15 ದಿನ ಬಿಟ್ಟು 3 ತಿಂಗಳಾಗಿದೆ, ನಮಗೆ ಒಂದು ಒಳ್ಳೆಯ ಆದೇಶ ಆಗಲಿಲ್ಲ. ನಿಮಗೆಲ್ಲರಿಗೂ ಬಹಳ ಖುಷಿ ಕೊಡಬೇಕಾದ ವಿಚಾರ ಏನಂತ ಹೇಳಿದ್ರೆ, ನಾಳ್ದು 28 ತಾರೀಕಿಗೆ ದೊಡ್ಡ ಸಭೆ ಇದೆ ಬೆಂಗಳೂರಿನಲ್ಲಿ. ಮಾನ್ಯ ಸಭಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಬಸವರಾಜ ಹೊರಟ್ಟಿಯವರು ಎಲ್ಲ MLCಗಳನ್ನು ಕರೆಸಿ ಅವತ್ತು ಆದೇಶ ಮಾಡಿಯೇ ಕೊಡ್ತೇವೆ. CNR ಖಂಡಿತ ಆಗ್ತದೆ. ದೈಹಿಕ ಶಿಕ್ಷಕರು, ಸಹ ಶಿಕ್ಷಕರು ಎನ್ನುವಂಥ ಪದನಾಮದೊಂದಿಗೆ ಖಂಡಿತ ನಿಮಗೆ ಆಗ್ತದೆ ಅಂತೇಳಿ ಇಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಎಲ್ಲ MLCಗಳು ಕೂಡ ಇದಕ್ಕೆ ಪೂರಕವಾಗಿ ಚಪ್ಪಾಳೆ ತಟ್ಟಿದ್ದಾರೆ. ಬಂಧುಗಳೇ, ಎಲ್ಲರಲ್ಲಿ ನಾನು ಹೇಳುವಂಥದ್ದಷ್ಟೇ, ಇವತ್ತು ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಬಹಳ ಕಾಯವಾಚ ಮನಸ್ಸ, ರಾತ್ರಿ ಹಗಲು ಅಂತೇಳಿ ದುಡಿತಾರೆ. ಆದರೆ ಅವರಿಗೆ ನಿರ್ದಿಷ್ಟವಾದಂಥ ಒಂದು ಬಡ್ತಿಯನ್ನು ಅವರ ವಯೋಮಿತಿಗೆ, ಅವರ ಸೇವಾ ಚೇಷ್ಟತೆ ಆಧಾರದ ಮೇಲೆ ಮತ್ತು ಅವರು ಏನು ನಿಮಗೆಲ್ಲ ಗೊತ್ತಿದೆ ಇವತ್ತು ಏನು ಕೆಲಸ ಮಾಡ್ತಾ ಇದ್ದೇವೆ ಅಂತೇಳಿ. ವೇತನ ಕೂಡ ಅದೇ ಇದೆ, ಸೇವಾ ಚೇಷ್ಟತೆ ಕೂಡ ಅದೇ ಇದೆ, ಎಲ್ಲ ಕೆಲಸಗಳನ್ನು ದುಡಿತೇವೆ. ಆದರೆ ಬಡ್ತಿಯನ್ನು ಕೊಡಲಿಕ್ಕೆ ಅಂತ ಹೇಳುವಾಗ ಅದಕ್ಕೆ ಬೇರೆ ವೃಂದ ನೇಮಕಾತಿ ಅಂತ ಹೇಳಿ ಇಷ್ಟು ಸಮಯ ಕೊಂಡೋಗಿದ್ದಾರೆ. ದಯವಿಟ್ಟು ಎಷ್ಟೋ ಮಂದಿ ನಿವೃತ್ತಿ ಕೂಡ ಹೊಂದಿದ್ದಾರೆ. ಇನ್ನಾದರೂ ನಮಗಂತೂ ಸಿಗೋದು ಬೇಡ, ಮುಂದೆ ಸಿಗುವಂಥ ಎಲ್ಲ ದೈಹಿಕ ಶಿಕ್ಷಕರು ಅಷ್ಟು ಮಂದಿ ಬಂದಿದ್ದಾರೆ, ಅವರಿಗಾದರೂ ಈ ಒಂದು ಬಡ್ತಿ ಪ್ರಕ್ರಿಯೆ ಸಿಗಲಿ. ಅವರಿಗೆ ಸಿಗುವಂಥ ಇವತ್ತು ಗ್ರೇಡ್ 2 ದೈಹಿಕ ಶಿಕ್ಷಕರು ಏನಿಲ್ಲದೆ ನಿವೃತ್ತಿ ಆಗುವಂಥ ಸಂದರ್ಭ. ಒಂದಿಷ್ಟು ಮಂದಿ ಪರ್ಸೆಂಟೇಜಲ್ಲಿ ಅವರು ಗ್ರೇಡ್ 1 ಆಗ್ತಾರೆ. ಆ ಗ್ರೇಡ್ 2 ದೈಹಿಕ ಶಿಕ್ಷಕರಿಗೆ ಒಂದು ಸಹ ಶಿಕ್ಷಕರು, ಸಹ ಪರಿವೀಕ್ಷಣಾಧಿಕಾರಿಗಳಾಗಿ ಸಿಗಬೇಕು ಅಂತೇಳಿ ಎಷ್ಟು ಜನಗಳ ಒತ್ತಡ ಇದೆ. ಆದರೂ ಕೂಡ ಈ ಸರ್ಕಾರ ಮುಂದೆ ಬಂದಿದೆ, ಅಧಿಕಾರಿಗಳು ಅಡ್ಡಗಾಲಿ ಇಡುವಂಥ ಪ್ರಸಂಗ. ದಯವಿಟ್ಟು ಇನ್ನಾದರೂ ನಾವು ನಡೆಯತಕ್ಕಂಥ 28 ತಾರೀಕಿಗೆ ಏನು ಸಭೆ ನಡೀತದೆ, ಖಂಡಿತ ಸರ್ಕಾರ ಅಂತೂ ಸಂಪೂರ್ಣವಾಗಿ ಸಹಕಾರವನ್ನು ಮಾಡಿದೆ. ನಮ್ಮ ಮಾನ್ಯ ಆಯುಕ್ತರು ಹೊಸೊಬ್ಬರು ಹಾಕಿದ್ದಾರೆ, ಎಲ್ಲ ಅಧಿಕಾರಿ ವರ್ಗದವರು ಒಳ್ಳೆ ರೀತಿಯಲ್ಲಿ ನಮಗೆ
ನಮ್ಮ ಮೇಲೆ ಆಶೀರ್ವಾದ ಮಾಡಿ ಏನು ಬಹುಕಾಲದ ನಿರೀಕ್ಷೆ ಒಂದು ನೇಮಕಾತಿ ನೋಡಿ, ದೈಹಿಕ ಶಿಕ್ಷಣದಲ್ಲಿ 20 ವರ್ಷ ಆಯಿತು ನೇಮಕಾತಿ ಆಗದೆ. ದಯವಿಟ್ಟು ಈಗಲಾದರೂ ನೇಮಕಾತಿ ಕೊಡಬೇಕು ಅಂತೇಳಿ ಆದೇಶ ಆಗಿದೆ, ಅದಕ್ಕೊಂದು ಅಡ್ಡ ಬಂದಿದೆ, ನಿಮಗೆಲ್ಲ ಗೊತ್ತಿದೆ, ಅದರ ಬಗ್ಗೆ ನಾನು ವಿವರಣೆ ಕೊಡಲಿಕ್ಕೆ ಹೋಗಲ್ಲ. ಆ ನೇಮಕಾತಿ ಇವತ್ತು PT ಮಾಸ್ಟರ್ಗಳು ಇಲ್ಲವೇ ಇಲ್ಲ. ಒಂದು ದೈಹಿಕ ಶಿಕ್ಷಕರು ಒಂದು ಶಾಲೆಯಲ್ಲಿ ಇದ್ದರೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗ್ತದೆ ಅಂತ ನಿಮಗೆಲ್ಲ ಗೊತ್ತಿದೆ. ಆ ನೇಮಕಾತಿ ಮತ್ತು ಸಹ ಶಿಕ್ಷಕರ ಒಂದು ಪದನಾಮ ಇದನ್ನು ದಯವಿಟ್ಟು ಆದಷ್ಟು ಬೇಗ ಈ ಸರ್ಕಾರ ನಮಗೆ ನೀಡಿಕೊಟ್ಟು ನಾಳೆ ನಡೆಯತಕ್ಕಂಥ 22 ತಾರೀಕಿಗೆ ಸಭೆಯಲ್ಲಿ ಇವತ್ತು ಖಂಡಿತ ಆಗ್ತದೆ ಅನ್ನುವಂಥ ಆಶಾಭಾವನೆ ನಮ್ಮದಿದೆ. ನಿಮ್ಮೆಲ್ಲರ ಸಹಕಾರ ಇರಲಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆಯ ಒಗ್ಗಟ್ಟಿನಲ್ಲಿ ಅದು ಗ್ರೇಡ್ 2 ಆಗಲಿ ಗ್ರೇಡ್ 1 ಆಗಲಿ ಯಾವುದೇ ಇದಕ್ಕೊಂದು ಕೊರತೆ ಇಲ್ಲದೆ ನಾವೆಲ್ಲರೂ ಒಂದೇ ರೀತಿ ಹೆಜ್ಜೆ ಇಟ್ಕೊಂಡು ಹೋಗಿದ್ದೇವೆ. ಈ ಒಂದು ಹೆಜ್ಜೆಯನ್ನು ಮರುಕಳಿಸದಂತೆ ನೀವೆಲ್ಲರೂ ಇದೇ ರೀತಿ ಮುಂದುವರಿಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ತಾ, ಇವತ್ತು ವಿಶೇಷವಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತೇಳಿ ನಮ್ಮ ತ್ಯಾಗಮ್ಮ ಅವರಿಗೆ ಕೊಟ್ಟಂಥ ಗೌರವ ಅಲ್ಲದು, ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಟ್ಟಂಥ ಗೌರವ. ಆ ಗೌರವವನ್ನು ಖಂಡಿತ ಉಳಿಸ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಭರವಸೆಯನ್ನು ನೀಡುತ್ತಾ ನನ್ನನ್ನು ಸನ್ಮಾನಿಸಿದ್ದಕ್ಕೆ ಸಂಘಟಕರಿಗೆ ಧನ್ಯವಾದ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ಬೇಡಿಕೆಗಳನ್ನು ಮಂಡಿಸಿದ್ದಕ್ಕಾಗಿ ತಮಗಿದ ವಂದನೆಗಳನ್ನು ಸಲ್ಲಿಸಿಕೊಂಡು ಮುಂದೆ ನಮ್ಮ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಕ್ಕೆ ನಾವು ತುಂಬ ಹರ್ಷಿತರಾಗಿದ್ದೇವೆ ಮೇಡಮ್. ಎಲ್ರಿಗೂ ನಮಸ್ಕಾರ. ಹಾಗೂ ಎಲ್ಲ ನನ್ನ ದೈಹಿಕ ಶಿಕ್ಷಣ ಬಂಧುಗಳಿಗೆ ಈ ದಿನಾಚರಣೆಯ ಶುಭಾಶಯಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟ 2025 ಇದರ ಸಭಾವೇದಿಕೆಯಲ್ಲಿ ಈಗಾಗಲೇ ಈ ಸಭಾವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಈ ಸಭೆಯಿಂದ ನಿರ್ಗಮಿಸಿರುವಂಥ ಗೌರವಾನ್ವಿತ ಮಹಾಪೌರರೇ, ಸಭೆಯಲ್ಲಿ ಅದರ ನಂತರ ನಿರ್ಗಮಿಸಿರುವಂಥ ಈ ಭಾಗದ ಗೌರವಾನ್ವಿತ ಕಾರ್ಪೊರೇಟರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಜಿಲ್ಲಾ ಸಂಘದ ಎಲ್ಲ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ತಾಲೂಕು ಹಂತದ ಎಲ್ಲ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ ಹಾಗೂ ನನ್ನ ಆತ್ಮೀಯ ದೈಹಿಕ ಶಿಕ್ಷಣ ಶಿಕ್ಷಕರುಗಳೇ, ಮೊಟ್ಟ ಮೊದಲನೇದಾಗಿ ನನ್ನ ಮಂಗಳೂರು ಉತ್ತರ ವಲಯಕ್ಕೆ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟದಕ್ಕೋಸ್ಕರ ಜಿಲ್ಲಾ ಸಂಘಕ್ಕೆ ನಾನು ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಬೇಕಾದ್ರೆ ನಮ್ಮ ತಾಲೂಕು ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಅವಿರತ ಪ್ರಯತ್ನ ಮಾಡಿದ್ದಾರೆ. 3 ಸಭೆಗಳನ್ನು ಈ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ. ಅವರು 3 ಪೂರ್ವಭಾವಿ ಸಭೆಗಳನ್ನು ನಮ್ಮ ಕಚೇರಿಯಲ್ಲೇ ಮಾಡುವುದರ ಮೂಲಕ, ಜೊತೆಗೆ ನಾವೇ ಆಯೋಜಕರಾಗಿರುವಾಗ ಹೆಚ್ಚಿನ ಬಹುಮಾನಗಳನ್ನು ನಾವು ಗಳಿಸಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ನಮ್ಮಿಂದ ಅನುಮತಿಯನ್ನು ಪಡೆದು ಪ್ರತಿ ದಿವಸ ಇದಕ್ಕೋಸ್ಕರ ಅವರು ಪ್ರಾಕ್ಟೀಸನ್ನು ಮಾಡಿದ್ದಾರೆ. ಬಹುಶಃ ಇವತ್ತು ಹೆಚ್ಚಿನ ಬಹುಮಾನಗಳು ನಮ್ಮ ಮಂಗಳೂರು ಉತ್ತರ ವಲಯಕ್ಕೆ ನನ್ನ ವಲಯದ ದೈಹಿಕ ಶಿಕ್ಷಣ ಶಿಕ್ಷಕರುಗಳು ತಂದು ಕೊಡ್ತಾರಂತ ನಾನು ಭಾವಿಸ್ತಾ ಇದ್ದೇನೆ. ಬಹುಶಃ ಈಗಾಗಲೇ ನಮ್ಮ ತ್ಯಾಗಮ್ಮ ಅವರು ಹೇಳಿದರು, ನಮ್ಮನ್ನೆಲ್ಲ ಹೊಗಳ್ತಾರೆ ಅಂತ. ಬಹುಶಃ ಆ ಮಾತನ್ನು ಅವರು ಹೇಳದಿದ್ರೂ ಸಹ ನಾನು ಪ್ರಾರಂಭದಲ್ಲೇ ಹೇಳಬೇಕಂತ ಆಲೋಚನೆ ಮಾಡಿಕೊಂಡಿದ್ದೆ. ಯಾಕಂತ ಹೇಳಿದ್ರೆ ನನ್ನ ಮಂಗಳೂರು ಉತ್ತರ ವಲಯದ ಯಾವುದೇ ಕ್ರೀಡಾಕೂಟದಲ್ಲಿ ನಾನು ಹೇಳುವಂಥ ಸಾಮಾನ್ಯ ಶಬ್ದವೇ ಅದು ನನ್ನ ಗೌರವಾನ್ವಿತ ದೈಹಿಕ ಶಿಕ್ಷಣ ಶಿಕ್ಷಕರುಗಳೇ ಅಂತ. ಅದರ ಜೊತೆಗೆ ಎಲ್ಲ ನಮ್ಮ ಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರ ನಂತರ ದ್ವಿತೀಯ ಸ್ಥಾನವನ್ನು ಪಡೆಯುವಂಥವರೇ ದೈಹಿಕ ಶಿಕ್ಷಣ ಶಿಕ್ಷಕರುಗಳು ಎನ್ನುವಂಥ ಪದವನ್ನು ನಾನು ಹಲವಾರು ಕ್ರೀಡಾಕೂಟಗಳಲ್ಲಿ ನಿಮ್ಮನ್ನು ಸಂಬೋಧಿಸಿ ಉಲ್ಲೇಖ ಮಾಡಿದ್ದಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಏನು ಗಮನಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಮೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರುಗಳಿಗೆ ವಿವಿಧ ರೀತಿಯಲ್ಲಿ ಅವರಲ್ಲಿರುವಂಥ ಕೌಶಲ್ಯಗಳನ್ನು, ಅವರಲ್ಲಿರುವಂಥ ತಾಕತ್ತನ್ನು ಅಭಿವೃದ್ಧಿಪಡಿಸುವಂಥ ಅಥವಾ ಈ ಶಿಕ್ಷಣ ಇಲಾಖೆಯಲ್ಲಿ ತೋರ್ಪಡಿಸುವಂಥ ಅವಕಾಶ ಇದೆ. ಉದಾಹರಣೆಗೆ ಸಹಪಠ್ಯ ಚಟುವಟಿಕೆಗಳಲ್ಲಿ ಎಲ್ಲ ಶಿಕ್ಷಕರಿಗೆ ಅವರಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ ಇಲಾಖೆ ದೊಡ್ಡ ಮೊತ್ತದ ಬಹುಮಾನವನ್ನು ಕೊಡುವಂಥ ಆಯೋಜನೆಯನ್ನು ಮಾಡ್ತಾ ಇದೆ. ಜೊತೆಗೆ ಅಲ್ಲಿರುವಂಥ ಪ್ರತಿಭಾ ಕಾರಂಜಿಗಳಲ್ಲಿ ಅಥವಾ ವಿಜ್ಞಾನ ಸ್ಪರ್ಧೆಗಳಲ್ಲಿ ಶಿಕ್ಷಕರಿಗೂ ಸಹ ಹಲವಾರು ಸ್ಪರ್ಧೆಗಳನ್ನು ಇಲಾಖೆ ಮಾಡಿ ಗೌರವಿಸ್ತಾ ಇದೆ. ಆದರೆ ಈ ದೈಹಿಕ ಶಿಕ್ಷಣ ಶಿಕ್ಷಕರುಗಳಿಗೆ ಅವರದೇ ಆದಂಥ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿ ಗೌರವಿಸುವಂಥ ಒಂದು ಕಾರ್ಯಕ್ರಮ ಇಲಾಖೆಯಲ್ಲಿ ಇಲ್ಲ. ಮುಂದೆ ಈ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಆದರೂ ಸಹ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರ ಅನುಪಸ್ಥಿತಿಯಲ್ಲಿ ಕೋರ್ತಾ ಇದ್ದೇನೆ.
ಬಹುಶಃ ಈಗಿನ ಈ ಮಂಗಳೂರು ಮಹಾನಗರ ಪಾಲಿಕೆಯ ಬಾಡಿ ಏನಿದೆ, ಬಹುಶಃ ಫೆಬ್ರವರಿಗೆ ಅವರ ಅವಧಿ ಮುಗಿಯುತ್ತದೆ. ಮೊನ್ನೆ ಸಹ ಮೇಯರ್ ಅವರು ನಮ್ದೊಂದು ಸಭೆ ಕರೆದಾಗ ಅವ್ರಿಗೆ ಎಷ್ಟು ಉತ್ಸಾಹ ಇದೆ ಅಂತ ಹೇಳಿದ್ರೆ, ಕೆಲವು ಶಾಲೆಗಳಲ್ಲಿ ಮುಖ್ಯವಾಗಿ ಈ ಮತ್ತು ಸರ್ಕಾರಿ ಮತ್ತು ಅನುದಾನಿತ ಶಾಲೆಯಲ್ಲಿ ಯಾರಿಗೆ ಶಾಲಾ ಶುಲ್ಕವನ್ನು ಕಟ್ಟಲಿಕ್ಕೆ ತೊಂದರೆ ಇದೆ ಅಂತ ಮಕ್ಕಳ ಒಂದು ಪಟ್ಟಿಯನ್ನು ಮಾಡಿಕೊಟ್ರೆ ಮುಂದಿನ ವರ್ಷಕ್ಕೆ ಆ ವಿದ್ಯಾರ್ಥಿಗಳ ಶಾಲಾ ಶುಲ್ಕವನ್ನು ಭರಿಸಲಿಕ್ಕೆ ನಾವು ಕಾರ್ಪೊರೇಷನ್ನಿಂದ ಪ್ರಯತ್ನ ಮಾಡ್ತೇವೆ ಎನ್ನುವಂಥ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ. ಬಹುಶಃ ಮುಂದೆ ಈಗ ಇರುವಂಥ ಎಷ್ಟು ಮಂದಿ ಗೆದ್ದು ಬರ್ತಾರಂತ ನಮಗೆ ಗೊತ್ತಿಲ್ಲ. ಬಹುಶಃ ಇವತ್ತು ವೇದಿಕೆಯಲ್ಲಿ ಇದ್ದಂಥ ಮೇಯರ್ ಅವರು ಜೊತೆಗೆ ಈ ಭಾಗದ ಕಾರ್ಪೊರೇಟರ್ ಅವರು ಸಹ ಮತ್ತೆ ಗೆದ್ದು ಬರಲಿ. ಶಿಕ್ಷಣ ಇಲಾಖೆಗೆ ಪೂರಕವಾದಂಥ ಹಲವಾರು ಕಾರ್ಯಕ್ರಮಗಳು ಮುಂದಿನ ವರ್ಷದಲ್ಲಿ ಅವರಿಂದ ಸಾಕಾರವಾಗಲಿ ಎನ್ನುವಂಥ ಒಂದು ಶುಭಾಶಯದೊಂದಿಗೆ ಇವತ್ತಿನ ವಿಜೃಂಭಣೆಯನ್ನು ಏರ್ಪಡಿಸಿದ್ದಕ್ಕೋಸ್ಕರ ಎಲ್ಲರನ್ನು ನಾನು ಅಭಿನಂದಿಸ್ತಾ, ಅವಕಾಶಕ್ಕೋಸ್ಕರ ವಂದಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು. ಧನ್ಯವಾದ. ಅಮೂಲ್ಯವಾದ ನುಡಿಗಳಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ನಮ್ಮ ಮೇಲೆ ಭರವಸೆ ಇಟ್ಟದಕ್ಕಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೇವೆ ಸರ್. ಮುಂದೆ ಸಮನ್ವಯ ಅಧಿಕಾರಿಯವರು ವೇದವತಿ ಮೇಡಮ್ ಒಂದೆರಡು ಮಾತುಗಳಿಗಾಗಿ ವೇದಿಕೆ. ಈಗಾಗಲೇ ಹೊತ್ತು ಮೀರಿದೆ ಅಂತ ಹೇಳುವಂಥದ್ದು ಆಗಿದೆ. ಆದರೂ ಶಿಷ್ಟಾಚಾರ ಖಂಡಿತ ನಾವು ಮಾಡಬೇಕಾಗಿರುವಂಥದ್ದು. ವೇದಿಕೆಯಲ್ಲಿ ಈಗಾಗಲೇ ಉದ್ಘಾಟನೆ ಮಾಡಿ ಈಗ ತೆರಳಿರುವಂತಹ ಮನೋಜ್ ಕೋಡಿಕಲ್ ಸರ್ ಅವರೇ ಮತ್ತು ಸದಸ್ಯರಾದಂತಹ ಶ್ವೇತಾ ಪೂಜಾರಿ ಅವರೇ, ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಲಿಲ್ಲಿ ಪಾಯಸ್ ಮೇಡಮ್ ಅವರೇ, ಇಲಾಖೆಯ ಎಲ್ಲ ಗೌರವಾನ್ವಿತ ಅಧಿಕಾರಿಗಳೇ, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಜೇಮ್ಸ್ ಸರ್ ಅವರೇ, ಎಲ್ಲ ಶಿಕ್ಷಣಾಭಿಮಾನಿಗಳೇ ಅಂತ ಹೇಳ್ತೇವೆ, ಕ್ರೀಡಾಭಿಮಾನಿಗಳೇ, ಇದೊಂದು ಅತ್ಯಂತ ಸಂತೋಷದಾಯಕವಾದಂತಹ ಸಂದರ್ಭ. ಪ್ರತಿಯೊಬ್ಬರೂ ನಾವೆಲ್ಲರೂ ತೊಡಗಿಸಿಕೊಂಡು ಮಾಡಿರುವಂತಹ ಒಂದು ಅತ್ಯುತ್ತಮ ವೇದಿಕೆ. ಬೆಳಗಿನಿಂದ ಪ್ರಾರಂಭವಾಗಿ ಸಂಜೆ 6 ಆಗ್ಬೋದು 8 ಆಗ್ಬೋದು ಎಂಬ ನಿರೀಕ್ಷೆಯಲ್ಲಿ ಎಲ್ಲರೂ ಸಹ ನಮ್ಮ ಒಂದು ಕ್ರೀಡೆಯನ್ನು ಮೆರೆಯುವಂತಹ ಒಂದು ಸುಸಂದರ್ಭದಲ್ಲಿ ನಾವಿರುವಂತಹ ಈ ವೇದಿಕೆಯಲ್ಲಿರುವ ಎಲ್ಲರಿಗೂ ನನ್ನ ಅನಂತ ಒಂದು ವಂದನೆಗಳನ್ನು ಜೊತೆಗೆ ಶುಭಾಶಯಗಳನ್ನು ಹೇಳ್ತಾ, ಎಲ್ಲ ಒಂದು ಮನಸ್ಸು ಸುಂದರವಾಗಿರಬೇಕಾದ್ರೆ, ಸಂತೋಷವಾಗಿರಬೇಕಾದ್ರೆ ಕ್ರೀಡೆಯ ಒಂದು ಮಹತ್ವ ಈಗಾಗಲೇ ಎಲ್ಲರೂ ಹೇಳಿ ಆಗಿದೆ. ಸೌಂಡ್ ಮೈಂಡಿಂದ ಸೌಂಡ್ ಬಾಡಿ. ಯಾಕಂತಂದರೆ ದೇಶದ ಒಂದು ಪ್ರಗತಿ ಅಥವಾ ಒಂದು ದೇಶದ ಹೆಸರನ್ನು ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಮೂಲಭೂತರಾದಂತಹ ಎಲ್ಲ ದೈಹಿಕ ಶಿಕ್ಷಕರಿಗೆ ಅನಂತ ವಂದನೆಗಳನ್ನು ನಾವು ಪ್ರತಿಯೊಬ್ಬರು ಸಲ್ಲಿಸಿ ಅದಕ್ಕೆ ತಕ್ಕಂತಹ ವೇದಿಕೆ ಜೊತೆಗೆ ಅವರಿಗೆ ಬೇಕಾದ ಬೆಂಬಲವನ್ನು ನಾವೆಲ್ಲರೂ ಕೊಟ್ಟರೆ ಭವ್ಯ ಭಾರತದ ಕನಸನ್ನು ನನಸು ಮಾಡಲಿಕ್ಕೆ ಅವರು ಖಂಡಿತ ಕಟಿಬದ್ಧರಾಗಿದ್ದಾರೆ ಎಂಬುದನ್ನು ನಾವಿಲ್ಲಿ ಅವರ ಈ ದಿನದ ಸಂತೋಷದ ಸಂದರ್ಭದಲ್ಲಿ ಅವರಿಗೆ ನಾವೆಲ್ಲರೂ ಒತ್ತಾಸೆಯಾಗಿ ನಿಲ್ಲಬೇಕಾಗಿದೆ. ಅವರೆಲ್ಲರಿಗೂ ನನ್ನ ಅನಂತ ವಂದನೆಗಳನ್ನು ಹೇಳ್ತಾ, ಸೋಲು ಗೆಲುವು ಎಂಬುದು ಮುಖ್ಯ ಅಲ್ಲ, ಭಾಗವಹಿಸುವಿಕೆ ಮತ್ತು ಇದರಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರನ್ನು ಹುರಿದುಂಬಿಸುವುದು ನಮ್ಮ ಕರ್ತವ್ಯವಾಗಲಿ. ಈ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಜರುಗಿ ಮುಂದಿನ 1 ವರ್ಷದ ಅವಧಿಯಲ್ಲಿ ನಿಮಗೆ ಇದು ಉತ್ತೇಜಕವಾಗಿ ಕಾರ್ಯ ಮಾಡಲಿಕ್ಕೆ ಅವಕಾಶ ನೀಡಲಿ ಅಂತ ಹೇಳ್ತಾ, ನನಗೊಂದು ಅವಕಾಶ ಕೊಟ್ಟಂತಹ ಸರ್ವರನ್ನು ಈ ಸಂದರ್ಭದಲ್ಲಿ ಅವರಿಗೆ ವಂದನೆಗಳನ್ನು ಹೇಳ್ತಾ, ನನ್ನ ಅನಂತ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರೀತಿಯ ನುಡಿಗಳಿಗೆ ವಂದನೆ ಸಲ್ಲಿಸಿಕೊಳ್ತಾ ಇದ್ದೇವೆ. ತಮ್ಮ ಉಪಸ್ಥಿತಿಯೇ ನಮಗೆ ಸೇರಿಸಿಕೊಂಡು ಭಾಳಷ್ಟು ತಾವು ಕಾರ್ಯಪ್ರವೃತ್ತರಾದದನ್ನು ಗಮನಿಸಿಕೊಂಡಿದೆ ಜಿಲ್ಲಾ ಸಂಘ. ಈ ಸಂದರ್ಭದಲ್ಲಿ ನಿಮ್ಮನ್ನು ಗೌರವಿಸಿಕೊಳ್ತಾ ಇದೆ. ನಿತಿನ್ ಆರ್ ಪುತ್ರನ್ ಮಂಗಳೂರು ಉತ್ತರ ವಲಯದ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರಾಗಿದ್ದರೆ, ಸಂತೋಷ್ ಕುಮಾರ್ ಪ್ರಧಾನ ಕಾರ್ಯದರ್ಶಿಯವರಾಗಿ, ಚೇತನ್ ಕುಮಾರ್
ಚೇತನ್ MM ಇವರು ದಕ್ಷಿಣ ಕನ್ನಡ ಜಿಲ್ಲಾ ಸಂಘದಿಂದ ಸಲ್ಲಿಸಿಕೊಂಡು ಒಂದೆರಡು ಮಾತುಗಳಿಗೆ ವೇದಿಕೆ ಸನ್ಮಾನಿತರಾದಂತಹ ಆಶಾ ಮೇಡಮ್ ಇವರಿಂದ. ಎಲ್ಲರಿಗೂ ಅಪರಾಹ್ನದ ಶುಭ ವಂದನೆಗಳನ್ನು ತಿಳಿಸ್ತಾ, ವೇದಿಕೆಯಲ್ಲಿರುವಂಥ ಈ ಒಂದು ಸಮಾರಂಭದ ಅಧ್ಯಕ್ಷರೇ, ಹಾಗೆಯೇ ಅಧಿಕಾರಿ ವರ್ಗದವರೇ, ಹಾಗೆ ಎಲ್ಲ ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಜಿಲ್ಲಾ ಸಂಘದ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ, ಹಾಗೆಯೇ ನನ್ನೆಲ್ಲ ಆತ್ಮೀಯ ಜಿಲ್ಲೆಯ ಎಲ್ಲ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರೇ, ಈ ಒಂದು ಆಯೋಜನೆ ಎನ್ನುವಂಥದ್ದು ಒಂದು ಅಳಿಲು ಹಣ್ಣನ್ನು, ಮರದಲ್ಲಿರುವಂಥ ಹಣ್ಣನ್ನು ತಿಂದು ಬೀಜವನ್ನು ಒಂದು ಭೂಮಿಯಲ್ಲಿ ಹುದುಗಿಸ್ತದಂತೆ. ಯಾಕೆ ಹೇಳಿದರೆ ಅದು ತನಗೆ ಗೊತ್ತಿಲ್ಲ ಅದು ಮುಂದೆ ಯಾರಿಗೆ ಆಸರೆ ಆಗ್ತದೆ, ಯಾರಿಗೆ ಹಣ್ಣನ್ನು ನೀಡ್ತದೆ ಎನ್ನುವಂಥದ್ದು. ಹಾಗೆಯೇ ನಮ್ಮ ಈ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಎನ್ನುವಂಥದ್ದು ತನ್ನ ಸೇವೆಯನ್ನು ಮುಂದುವರಿಸಿಕೊಂಡು ಬಂದಿದೆ. ಅದೇ ರೀತಿ ಮುಂದೆ ಒಂದು ಒಳ್ಳೆಯ ಒಂದು ಆಯೋಜನೆಯನ್ನು ಅಥವಾ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಅನುಕೂಲವಾಗುವಂತೆ ಕಾರ್ಯಪ್ರವೃತ್ತರಾಗ್ತಾ ಇದೆ. ಈ ಒಂದು ಸಂಘಟನೆಗೆ ನಾನು ಇಲಾಖೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಸಂಘ ಎನ್ನುವಂಥದ್ದು ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಹಾಗೆಯೇ ಎಲ್ಲರನ್ನ ಒಗ್ಗೂಡಿಸಿ ಈ ಒಂದು ಒಳ್ಳೆಯ ಒಂದು ಸಮಾರಂಭವನ್ನು ಆಯೋಜಿಸುವುದು ಕೂಡ ಅಷ್ಟು ಸುಲಭವಲ್ಲ. ಅದನ್ನು ಒಂದು ಆಯೋಜನೆ ಮಾಡಿ ಎಲ್ಲರನ್ನ ಗೌರವಿಸಿದ್ದಾರೆ. ಹಾಗೆಯೇ ನನಗೂ ಕೂಡ ಈ ಒಂದು ಸಭೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅಭಿನಂದಿಸಿದ ಎಲ್ಲರನ್ನ ನಾನು ಕೃತಜ್ಞತಾಪೂರ್ವಕವಾಗಿ ವಂದಿಸ್ತಾ ಈ ಒಂದು ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮೇಡಮ್. ನಮ್ಮ ತಾಲೂಕಿನಲ್ಲಿ ಪರಿವೀಕ್ಷಣಾಧಿಕಾರಿಯವರಾಗಿ ಪದೋನ್ನತಿ ಹೊಂದಿ ಸುಳ್ಯದಲ್ಲಿ ಪೂರ್ಣಕಾಲಿಕ ಅಧಿಕಾರಿಯಾಗಿ ದೂರದ ಊರಿಂದ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿಕೊಂಡು ಸುಂದರ ನುಡಿಗಳನ್ನು ಆಡಿದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸಿಕೊಂಡು ಮುಂದೆ ಈ ಸಮಾರಂಭದ ಅಧ್ಯಕ್ಷರಾದ ಲೀಪಾಯಿಸ್ ಅಧ್ಯಕ್ಷೀಯ ನುಡಿಗಳಿಗಾಗಿ ವೇದಿಕೆ ಮೇಡಮ್. ಎಲ್ಲರಿಗೂ ನಮಸ್ತೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ಉತ್ತರ ಜೇಮ್ಸ್ ಕುಟ್ಟಿನ ಸರ್, ಹಾಗೂ ಈಗ ತಾನೇ ತೆರಳಿದ ಮೇಯರ್ ಸರ್, ಹಾಗೂ ಎಲ್ಲ ನನ್ನ ಆತ್ಮೀಯ ಗೌರವಾನ್ವಿತ ಆದರಣೀಯ ಗಣ್ಯರೇ, ಹಾಗೂ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರೇ, ಹಾಗೂ ಆತ್ಮೀಯ ತಾಲೂಕು ಅಧ್ಯಕ್ಷರೇ, ಜಿಲ್ಲಾ ಪದಾಧಿಕಾರಿಗಳೇ, ಇವತ್ತು ಏನೋ ತುಂಬ ಹೇಳಬೇಕು ಅಂತ ಹೇಳಿ ಬಂದೆ. ಎಲ್ಲ ಹೇಳುವಾಗ ಎಲ್ಲರೂ ಮಾತು ಮುಗಿಸುವಾಗ ಇಲ್ಲಿ ಖಾಲಿ ಕುರ್ಚಿಗಳು ಮಾತ್ರ ಇವೆ. ಕಾರುಗಳು ಬೇಕಾದಷ್ಟು ಇದೆ. ನಾವು ಮಾತಾಡೋದು ಎಲ್ಲಿ ಈಗ ನಮಗೆ ಗ್ರೌಂಡಲ್ಲಿ ಅವಕಾಶ ಸಿಗ್ತದ ನಾನು ಅಲ್ಲೇ ಮಾತಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಆದರೂ ಸಹ ಇವತ್ತು ನಮಗೆ ಒಂದು ಅಧ್ಯಕ್ಷರ ನುಡಿ ಅಂತ ಹೇಳುವಾಗ ಎಲ್ಲರೂ ಹೇಳಿದ್ದನ್ನು ನಾವು ಮರುಕಳಿಸ್ಬೇಕಂತೆ, ಉಲ್ಲೇಖ ಮಾಡಬೇಕು ಅವರು ಹೇಳಿದ್ದನ್ನು. ಖಂಡಿತವಾಗಿ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಿ. ಅದರ ಉಲ್ಲೇಖ ನಮಗಿಲ್ಲಿ ಬೇಡ ಅಂತ ಕಾಣ್ತದೆ ಸಮಯದ ಅಭಾವದಿಂದ. ಆದರೂ ಈ ಸಮಾರಂಭದಲ್ಲಿ ನಮ್ಮನ್ನು ಇಷ್ಟು ಈ ವಿಜೃಂಭಣೆಯಿಂದ ಎಲ್ಲರನ್ನು ಸ್ವಾಗತಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಮುಖ್ಯವಾಗಿ ಈ ಮಂಗಳೂರು ಉತ್ತರ ವಲಯದ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ ಹಾಗೂ ಎಲ್ಲ ಆತ್ಮೀಯ ಪದಾಧಿಕಾರಿಗಳಿಗೆ, ಹಾಗೂ ಅದಕ್ಕೆ ಸಹಕಾರ ನೀಡಿದಂಥ ಜಿಲ್ಲಾ ಸಂಘದ ಕಾರ್ಯದರ್ಶಿ ಹಾಗೂ ಎಲ್ಲ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಎಲ್ಲರಿಗೂ ಸಹ ನಾನು ಆತ್ಮೀಯವಾಗಿ ವಂದಿಸ್ತೇನೆ. ಇಷ್ಟೊಂದು ಈ NITK ಎಂಬಂತಹ ಒಂದು ಸಂಸ್ಥೆಯಲ್ಲಿ ಅದನ್ನು ಇಲ್ಲಿ ನಡೆಸಿಕೊಟ್ಟಿದ್ದಾರೆ. ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟ ಯಶಸ್ವಿಯಾಗುವಲ್ಲಿ ಇವರೆಲ್ಲರ ಸಹಕಾರ, ಹೇಳಿದಾಗ ಎಲ್ಲರೂ ದೈಹಿಕ ಶಿಕ್ಷಣ ಶಿಕ್ಷಕರೇ ಎಲ್ಲ ಖರ್ಚು ಮಾಡೋದಂತ. ಹೌದು, ಖಂಡಿತವಾಗಿ ನಾನು ಹೇಳಿದೆ ಅಲ್ಲಿ ಮೇಯರ್ ಹತ್ರ ಕೂತ್ಕೊಂಡು. ನಾವು ಅವತ್ತು ಮನವಿ ಕೂಡ ಕೊಟ್ಟಿದ್ದೇವೆ. ಖಂಡಿತವಾಗಿ ಪುಂಡಲಿಕ ಸರ್ ಸಹ ಎಲ್ಲ, ಶ್ವೇತಾ ಮೇಡಮ್ ಎಲ್ಲರೂ ಸಹ ಹೇಳಿದರು ಖಂಡಿತವಾಗಿ ಕೊಡಬೇಕು ಅಂತ. ಅಷ್ಟು ಖರ್ಚಿದೆ, 4-5 ಲಕ್ಷ ಖರ್ಚಿದೆ ನಮಗೆ. ಆ ಖರ್ಚನ್ನು ಭರಿಸುವಲ್ಲಿ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು, ಎಲ್ಲ ತಾಲೂಕಿನವರು ಕೂಡ ಸಹಕಾರ ನೀಡಿದ್ದಾರೆ. ಅವರಿಗೆ ಸಹ ನಾನು ಈ ಸಂದರ್ಭದಲ್ಲಿ ವಂದಿಸ್ತೇನೆ. BO ಸರ್ ಹೇಳಿದಾಗೆ ಪರಿಶ್ರಮ
ಮತ್ತು ಪ್ರಾಕ್ಟೀಸ್ ಮಾಡಲಿಕ್ಕೆ ಎಲ್ಲರಿಗೆ ಅದರಲ್ಲಿ ಟಿ ಪಿ ಒ ಸಾಹೇಬರು ಅವರಿಗೆ ದಿನಾಲೂ ಅವರಿಗೆ ಚಾ ತಿಂಡಿಯ ವ್ಯವಸ್ಥೆ ಎಲ್ಲವನ್ನೂ ಮಾಡಿಸಿಕೊಟ್ಟಿದ್ದಾರೆ. ಅಂಥ ದೈಹಿಕ ಶಿಕ್ಷಣ ಶಿಕ್ಷಕರು ನಮ್ಮಲ್ಲಿ ಎಲ್ಲರೂ ದಕ್ಷಿಣ ಕನ್ನಡದ ದೈಹಿಕ ಶಿಕ್ಷಣ ಶಿಕ್ಷಕರು ಒಂದು ಕೊಡದಾಗೆ ಬಾವಿಯಿಂದ ನೀರು ಸೇದುವಾಗ ನೀರು ಅದರಲ್ಲಿ ನೀರು ತುಂಬಿ ಇರ್ತದಂತೆ, ಹಾಗೆಯೇ ನಮ್ಮ ದೈಹಿಕ ಶಿಕ್ಷಣ ಯಾವತ್ತೂ ಸಹ ಶಿಕ್ಷಕರು ತುಂಬಿಕೊಂಡೇ ಇರುವುದು. ಮತ್ತು ಅದರಲ್ಲಿ ಅವರಲ್ಲಿ ಇರುವಂತಹ ಎಲ್ಲ ಭಾವನೆಗಳು ಯಾವತ್ತೂ ಕಡಿಮೆ ಆಗುವುದಿಲ್ಲ. ರಾಷ್ಟ್ರಕ್ಕೆ ಭಾರತ ಅಂತ ಹೇಳುವ ಒಂದು ಹೆಸರು ಬರಲಿಕ್ಕೆ ಫಸ್ಟ್ ಕಾರಣ ಒಂದು ಕ್ರೀಡೆ ಅಂತ ಹೇಳಿದರೆ ಒಂದು ಅದರಲ್ಲೇ ಹೆಸರು ಬರುವಂಥದ್ದು ಕ್ರೀಡೆಯಲ್ಲಿ. ಈಗ ಬ್ಯಾಡ್ಮಿಂಟನ್ ಇರ್ಬೋದು, ಅಥ್ಲೆಟಿಕ್ಸ್ ಇರ್ಬೋದು, ಎಲ್ಲದರಲ್ಲಿ ಸಹ ಕ್ರೀಡೆ, ಚೆಸ್ ಕೂಡ ಕ್ರೀಡೆಯಲ್ಲಿ ಮಾತ್ರ ಒಂದು ಭಾರತ ಎಂಬ ಹೆಸರು ಖಂಡಿತವಾಗಿ ಬರ್ತದೆ. ಮತ್ತೆಲ್ಲ ಸೆಕೆಂಡರಿ, ಫಸ್ಟ್ ಕ್ರೀಡೆ. ಅದೇ ಈ ಕ್ರೀಡೆಯಲ್ಲಿ ಎಲ್ಲ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಇದ್ದಾರೆ. ನಮ್ಮ ಶಾಲೆಯಲ್ಲಿ ಕೂಡ ಫಸ್ಟ್ HM ಇದ್ದರೆ ಸೆಕೆಂಡ್ ಒಂದು ವ್ಯವಸ್ಥೆ ಅಂತೇಳಿ ಕಲ್ಪಿಸಿದರೆ ಅದು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು. ಅವರೆಲ್ಲರೂ ಸಹ ಉತ್ತಮವಾಗಿ ಕೆಲಸ ಮಾಡ್ತಾರೆ. ನಮ್ಮ ಎಲ್ಲ ಮನವಿಗಳಿಗೆ ಎಲ್ಲ ನಮ್ಮ UT ಖಾದರ್ ಸರ್ ಹಾಗೂ ಎಲ್ಲ ನಮ್ಮ ಗೌರವಾನ್ವಿತ ಶಾಸಕರು ಎಲ್ಲರೂ ನಮಗೆ ಸ್ಪಂದಿಸಿದ್ದಾರೆ. ಅವರೆಲ್ಲರೂ ಸಹ ನಮಗೆ ಸಹಕಾರ ನೀಡಲಿ. ನಾವು ಅದರ ಒಟ್ಟಿಗೆ ಇದ್ದೇವೆ. ನಾವೆಲ್ಲರೂ ಒಗ್ಗಟ್ಟಾಗಿ ಈ ಕೆಲಸವನ್ನು ಮಾಡುವ ಅಂತ ಹೇಳ್ತಾ ಈ ಸಮಾರಂಭವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಿರ್ವಹಿಸಿದ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ಉತ್ತರ ವಲಯದ ಎಲ್ಲರಿಗೂ ಸಹ ನಾನು ಆತ್ಮೀಯವಾಗಿ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಒಳ್ಳೆಯ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಎಲ್ಲ ಅತಿಥಿ ಗಣ್ಯರು ಊಟವನ್ನು ಕೂಡ ಸೇವಿಸಿಕೊಳ್ಬೇಕು ಅಂತ ನಾನು ವಿನಂತಿಯನ್ನು ಮಾಡುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಮೇಡಮ್. ಶ್ರೀಮತಿ ಲಿಲ್ಲಿ ಪಾಯಸ್, ಸಂಘಟನಾ ಜೊತೆಗೆ ಶಿಕ್ಷಕ ಸಂಘ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆ ಅಂತೇಳಿ ಅಂದುಕೊಂಡು ನಿಮ್ಮ ಅಧ್ಯಕ್ಷ ನುಡಿಗಳಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಎಲ್ಲರನ್ನು ವಂದಿಸುವರೆ ನಮ್ಮ ಮಂಗಳೂರು ಉತ್ತರ ವಲಯದ ಪ್ರಧಾನ ಕಾರ್ಯದರ್ಶಿಯಾದ ಸಂತೋಷ್ ಕುಮಾರ್. ಎಲ್ಲರಿಗೂ ನಮಸ್ತೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜನ್ಮದಿನ ಪ್ರಯುಕ್ತ ನಡೆಯುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟ 2025ರ ಈ ಉದ್ಘಾಟನಾ ಸಮಾರಂಭದ ಕೊನೆಯ ಕ್ಷಣದಲ್ಲಿ ನಾವಿದ್ದೇವೆ. ಈ ಒಂದು ಕ್ರೀಡಾಕೂಟವು ಮಂಗಳೂರು ಉತ್ತರ ವಲಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಆತಿಥ್ಯದಲ್ಲಿ ಬಹಳ ಅದ್ಧೂರಿಯಾಗಿ ನಡೀತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಈ ಒಂದು ಹೊತ್ತಲ್ಲಿ ನಮ್ಮೊಡನೆ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಲಿಲ್ಲಿ ಪಾಯ್ಸ್, ಅಧ್ಯಕ್ಷರು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ, ಇವರಿಗೆ ಆತ್ಮೀಯತೆಯ ಧನ್ಯವಾದಗಳನ್ನು. ಮುಖ್ಯ ಅತಿಥಿಗಳಾಗಿರುವಂತಹ ಸದಾ ನಮ್ಮನ್ನು ಪ್ರೋತ್ಸಾಹಿಸ್ತಾ ಬಂದಿರುವಂತಹ ಶ್ರೀ ಜೇಮ್ಸ್ ಕುಟಿನೋ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ಉತ್ತರ, ಇವರಿಗೂ ಗೌರವಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಸ್ಮರಣಿಕೆಯನ್ನು ನೀಡಿ ಎಲ್ಲ ಅತಿಥಿಗಳಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಎಂಬುದಾಗಿ ಸಂಘದ ಅಧ್ಯಕ್ಷರಾದ ನಿತಿನ್ ಸರ್ ಇವರಲ್ಲಿ ವಿನಂತಿ. ಶ್ರೀ ಭುವನೇಶ್, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಮಂಗಳೂರು, ಇವರಿಗೂ ಸಹ ಗೌರವಪೂರ್ವಕ ವಂದನೆಗಳು. ಶ್ರೀಮತಿ ವೇದಾವತಿ, ಕ್ಷೇತ್ರ ಸಮನ್ವಯ ಅಧಿಕಾರಿ ಮಂಗಳೂರು ಉತ್ತರ, ಇವರಿಗೂ ಸಹ ಗೌರವಪೂರ್ವಕ ಧನ್ಯವಾದಗಳು. ಶ್ರೀಯುತ ಭರತ್ ಸರ್, ನಮಗೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ನೀಡುತ್ತಾ ಬಂದಿರುವಂಥ ಶ್ರೀಯುತ ಭರತ್ ಸರ್, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಮಂಗಳೂರು ಉತ್ತರ, ಇವರಿಗೂ ಸಹ ಗೌರವಪೂರ್ವಕ ಧನ್ಯವಾದಗಳು. ಶ್ರೀಯುತ ಪುಂಡಲೀಕ ಹೊಸಬೆಟ್ಟು, ರಾಷ್ಟ್ರೀಯ ಕ್ರೀಡಾಪಟುಗಳು, ಇವರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಶ್ರೀ ತ್ಯಾಗಂ ಹರೇಕಳ, ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಬೆಂಗಳೂರು, ಇವರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂಥ ಶ್ರೀನಿವಾಸ್ ಪುತ್ತೂರು ಹಾಗೂ ಶಂಕರ್ ಬಂಟ್ವಾಡ್, ಇವರಿಗೂ ಸಹ ಧನ್ಯವಾದಗಳು. ಹಾಗೂ ರಾಜ್ಯ ಸಂಘ, ಜಿಲ್ಲಾ ಸಂಘ ಹಾಗೂ ತಾಲೂಕು ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಜೊತೆ ಇದ್ದಾರೆ ದಾನಿಗಳು ಉಮೇಶ್ ಕೋಡಿಕಲ್ ಹಾಗೂ ಶ್ರೀಯುತ ಸಂಸುದ್ದೀನ್, ಇವರಿಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಕ್ರೀಡಾಕೂಟಕ್ಕೆ ಸಹಕರಿಸಿರುವ ದಾನಿಗಳಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ NITK ಸ್ಪೋರ್ಟ್ಸ್ ಆಫೀಸರ್ ಆಗಿರುವ ಶ್ರೀಯುತ ಮನೋಜ್ ಸರ್